friends, yesterday we mainly discussed about the one important topic, that is invertebrates. ಅಕಶೇರುಕಗಳ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇದ್ವಿ. ಅದರೊಳಗೆ ಬಹಳ ವಂಡರ್ಫುಲ್ ಆಗಿರ್ತಕ್ಕಂಥ ಒಂದು ಗುಂಪು ಯಾವುದಪ್ಪ ಅಂತಂದ್ರೆ ದುಂಡು ಹುಳುಗಳು, ಅಸ್ಲೆಮಿಂಥಸ್, ಆರ್ ವಿ ಕಾಲ್ ಇಟ್ ಆಸ್ ರೌಂಡ್ ವರ್ಮ್ಸ್. ರೌಂಡ್ ವರ್ಮ್ಸ್ ಬಗ್ಗೆ ಹೋದ ಕ್ಲಾಸ್ನಲ್ಲಿ ಡಿಸ್ಕಷನ್ ಮಾಡ್ತಾ ಇದ್ವಿ. ಕ್ಲಾಸನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಏನಪ್ಪ ಅಂದರೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಇನ್ಫಾರ್ಮೇಷನ್ನು, PSI ಫಿಸಿಕಲ್ ಏನಪ್ಪ ಅಂದರೆ ನೆಕ್ಸ್ಟ್ ಮಂತು ಕೊನೆ ವೀಕ್ದಲ್ಲಿ, ಕೊನೆ ವಾರದಲ್ಲಿ ಏನಾದರೂ ನಡೆಯುತ್ತೆ. ನೆಕ್ಸ್ಟ್ ಮಂತು ಜುಲೈ ಏನಿದ್ರೆ ಕೊನೆ ವಾರದಲ್ಲಿ ನಡೆಯುತ್ತೆ. ಆಲ್ಮೋಸ್ಟ್ ಆಲ್ ಏನಿದ್ರೆ 24-25ನೇ ತಾರೀಕು ಅಂದರೆ ಡೇಟ್ ಕೊಡ್ತಾನೆ. ಹೀಗಾಗಿ ಬಹಳ ಸ್ಟ್ರಾಂಗ್ ಆಗಿ ಪ್ರಿಪೇರ್ ಮಾಡ್ತಾ ಇರಿ. 1600 ಮೀಟರು, ಶಾರ್ಟ್ ಪುಟ್ಟು, ಲಾಂಗ್ ಜಂಪು, ಹೈ ಜಂಪು ಪ್ರಿಪ್ರೇಷನ್ ಮಾಡಲಿಕ್ಕೆ ಆಗಲಿಲ್ಲ ಅಂದರೆ MG ಸ್ಟಡಿ ಸರ್ಕಲ್ಗೆ ಏನಂದರೆ ಕಾಂಟ್ಯಾಕ್ಟ್ ಮಾಡಿರಿ. ನಮ್ಮಲ್ಲಿ ಏನಂದರೆ ಗೈಡೆನ್ಸ್ ಏನಂದರೆ ತೆಗೆದುಕೊಡ್ರಿ. ನಮ್ಮಲ್ಲಿ ಏನಂದರೆ ಫಿಸಿಕಲ್ ಟ್ರೈನರ್ ಇದ್ದಾರೆ. ಏನಪ್ಪ ಅಂದರೆ ನಿಮಗೆ ಕಂಪ್ಲೀಟಾಗಿ ಗೈಡ್ ಮಾಡ್ತಾರೆ. 1600 ಮೀಟರ್ ಯಾವ ರೀತಿ ಕವರ್ ಮಾಡಬೇಕು, ಶಾರ್ಟ್ ಪುಟ್ ಯಾವ ರೀತಿ ಕವರ್ ಮಾಡಬೇಕು, ಲಾಂಗ್ ಜಂಪು, ಹೈ ಜಂಪು ಕಂಪ್ಲೀಟಾಗಿ ಮಾಹಿತಿ ಕೊಡ್ತಾರೆ. ಇಲ್ಲೇ KCD ಗ್ರೌಂಡ್ನಲ್ಲಿ ಏನಂದರೆ ಟ್ರೈನ್ ಅಪ್ ಮಾಡ್ತೀವಿ. ಭಾಳ ವಂಡರ್ಫುಲ್ ಆಗಿರ್ತಕ್ಕಂಥ ಕ್ಲಾಸಸ್ ಇರುತ್ತೆ. ಬಿ ಸೇಫ್ ವಿತ್ MG ಸ್ಟಡಿ ಸರ್ಕಲ್ ಆ್ಯಂಡ್ ಬಿ ಸೇಫ್ ವಿತ್ ಹೋಮ್. ಮನೆಯಲ್ಲೇ ಇರಿ, ಚೆನ್ನಾಗೇನಪ್ಪ ಅಂದರೆ ಬಿಸಿನೀರು ಕುಡಿತಾ ಇರಿ, ಬಿಸಿ ಗಾಳಿ ತೆಗೆದುಕೊಳ್ತಾ ಇರಿ, ಆರೋಗ್ಯ ಸೂಪರ್ಬ್ ಆಗಿರುತ್ತೆ. ಓಕೆ, ಈಗೇನಪ್ಪ ಅಂತಂದರೆ ಅಕಶೇರುಕಗಳ ಬಗ್ಗೆ ಡಿಸ್ಕಷನ್ ಮಾಡೋಣ. ಸ್ಟಡಿಂಗ್ ಅಬೌಟ್ ದ ಇನ್ವರ್ಟಿಬ್ರೇಟ್ಸ್, ಬೆನ್ನು ಮೂಳೆಯನ್ನು ಹೊಂದಿರಲಾರದ ಪ್ರಾಣಿಗಳ ಗುಂಪು. ನೋಡ್ರಿ, ನೆಕ್ಸ್ಟ್ ಬರ್ತಕ್ಕಂಥ ಹೈಲೈಟ್ ಆಗ್ತಕ್ಕಂಥ ಒಂದು ಟರ್ಮ್ ಯಾವುದಪ್ಪ ಅಂತಂದರೆ ಚಪ್ಪಟೆ ಹುಳುಗಳು. ಚಪ್ಪಟೆ ಹುಳುಗಳು, ಚಪ್ಪಟೆ ಹುಳುಗಳು ಅಂತ ಹೇಳ್ತೀವಿ. ಚಪ್ಪಟೆ ಹುಳುಗಳು, ಚಪ್ಪಟೆ ಹುಳುಗಳು ಅಂತಂದು. ದಿ ಅನಿಮಲ್ಸ್ ವಿಚ್ ಹ್ಯಾವ್ ದ ಫ್ಲಾಟ್ ಬಾಡಿ, ದಿ ಅನಿಮಲ್ಸ್ ವಿಚ್ ಹ್ಯಾವ್ ದ ಫ್ಲಾಟ್ ಬಾಡಿ. ನೋಡ್ರಿ, ಫ್ಲಾಟಿ ಹೆಲ್ಮಂಥಸ್ ಅಂತ ಹೇಳ್ತೀವಿ. ಫ್ಲಾಟಿ ಹೆಲ್ಮಂಥಸ್, ಫ್ಲಾಟಿ ಹೆಲ್ಮಂಥಸ್ ಚಪ್ಪಟೆಯ ಆಕಾರದ ದೇಹ ರಚನೆಯನ್ನು ಹೊಂದಿರುವ ಪ್ರಾಣಿಗಳ ಗುಂಪಿಗೆ ನಾವೇನಂತ ಹೇಳ್ತೀವಿ ಅಂದರೆ ಚಪ್ಪಟೆ ಹುಳುಗಳು ಅಂತ ಹೇಳ್ತೀವಿ. ಚಪ್ಪಟೆ ಹುಳುಗಳು, ಚಪ್ಪಟೆ ಹುಳುಗಳು ಅಂತ ಹೇಳ್ತೀವಿ. ಫ್ಲಾಟ್ ವರ್ಮ್ಸ್ ಅಂತ ಹೇಳ್ತೀವಿ. ಫ್ಲಾಟ್ ವರ್ಮ್ಸ್ ಅಂತಂದು, ಫ್ಲಾಟ್ ವರ್ಮ್ಸ್ ಅಂತಂದು, ಫ್ಲಾಟ್ ವರ್ಮ್ಸ್ ಅಂತ ಹೇಳ್ತೀವಿ. ನೋಡ್ರಿ, ಕೇಳ್ತಾ ಇರ್ತಾನೆ ಕ್ವಶನ್ಸ್, ನೆನಪಿನಲ್ಲಿ ಇಟ್ಕೋಬೇಕು. ಚಪ್ಪಟೆಯ ಆಕಾರದ ದೇಹ ರಚನೆಯನ್ನು ಹೊಂದಿರುವ ಪ್ರಾಣಿಗಳ ಗುಂಪಿಗೆ ನಾವೇನಪ್ಪ ಅಂತಂದ್ರೆ ಚಪ್ಪಟೆ ಹುಳುಗಳು ಅಥವಾ ಏನಪ್ಪ ಅಂದ್ರೆ ಫ್ಲಾಟಿ ಹೆಲ್ಮಂಥಸ್ ಅಂತ ಹೇಳ್ತೀವಿ. ಇದ್ರೊಳಗೆ ಬರ್ತಕ್ಕಂಥ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ 2 ಜೀವಿಗಳು ಯಾವಪ್ಪ ಅಂತಂದ್ರೆ, ಮೊದಲಿದ್ದು ಕಾರನು ಹುಳು ಅಂತಂದು. ಕಾರನು ಹುಳು, ಯು ನೋ ದ ಒನ್ ಇಂಪಾರ್ಟೆಂಟ್ ಆರ್ಗ್ಯಾನಿಸಮ್ ದಟ್ ಇಸ್ ಟು ಲಿವರ್ ಫ್ಲೂಕ್. ಲಿವರ್ ಫ್ಲೂಕ್ ಅಂತ ಹೇಳ್ತೀವಿ. ಇನ್ನೊಂದು ಯಾವುದಪ್ಪ ಅಂದರೆ ಲಾಡಿ ಹುಳು ಅಂತಂದು, ಟಿನಿಡಿಯಾ. ಟಿನಿಡಿಯಾ ಅಂತಂದು ಕಶ್ಮಲವಾಗಿರ್ತಕ್ಕಂಥ ಆಹಾರ ಮತ್ತು ನೀರಿನಲ್ಲಿ ಕಂಡು ಬರ್ತಕ್ಕಂಥ ಒಂದು ಹುಳು. ಇದು ಯಾವುದಪ್ಪ ಅಂತಂದರೆ ಕಾರಲು ಹುಳು ಅಂತ ಹೇಳ್ತೀವಿ. ಕ್ವಶನ್ಸು ಬಹಳ ಸಿಂಪಲ್ ಆಗಿರುತ್ತೆ. ಕುರಿ ಮತ್ತು ಹಂದಿಗಳ ಈ ಅಂಗದ ಮೇಲೆ ಆಕ್ರಮಿಸುವ ಹುಳು ಇದಾಗಿದೆ. ಯಾವ ಅಂಗ ಅಂದರೆ ಲಿವರ್ ಅಥವಾ ಯಕೃತ್ ಅಂತ ಹೇಳ್ತೀವಿ. ಲಿವರ್ ಅಥವಾ ಯಕೃತ್ ಅಂತ ಹೇಳ್ತೀವಿ. ಕುರಿ ಮತ್ತು ಹಂದಿಗಳ ಈ ಅಂಗದ ಮೇಲೆ ಆಕ್ರಮಿಸುವ ಹುಳು ಇದಾಗಿದೆ ಅಂತ ಕೇಳ್ತಾನೆ. ಅದು ಯಾವ ಅಂಗದ ಮೇಲೆ ಆಕ್ರಮಣ ಮಾಡ್ತಕ್ಕಂಥ ಹುಳು ಅಪ್ಪ ಅಂತಂದರೆ ಲಿವರ್ ಮೇಲೆ ಆಕ್ರಮಣ ಮಾಡ್ತಕ್ಕಂಥ ಹುಳು ಯಾವುದಪ್ಪ ಅಂದರೆ ಕಾರಲು ಹುಳು ಅಂತ ಹೇಳ್ತೀವಿ ಕನ್ನಡದಲ್ಲಿ. ಇಂಗ್ಲೀಷ್ನಲ್ಲಿ ಲಿವರ್ ಫ್ಲೂಕ್ ಅಂತ ಹೇಳ್ತೀವಿ. ಕುರಿ ಮತ್ತು ಹಂದಿಗಳ ಯಕೃತ್ತಿನ ಮೇಲೆ ಆಕ್ರಮಣ ಮಾಡುತ್ತೆ. ಇದರಿಂದ ಉಂಟಾಗ್ತಕ್ಕಂಥ ಒಂದು ರೋಗವನ್ನು ಕನ್ನಡದಲ್ಲಿ ಇಲಿ ಮುಗ್ಗು ಅಂತ ಹೇಳ್ತೀವಿ. ಇಂಗ್ಲೀಷ್ನಲ್ಲಿ ಲಿವರ್ ರ್ಯಾಟ್ ಅಂತ ಹೇಳ್ತೀವಿ. ಜೂನ್ ತಿಂಗಳಲ್ಲಿ ಬಂದ್ಬಿಡುತ್ತೆ, ಬಿಡುವುದೇ ಇಲ್ಲ, ಕುರಿನ ಬಿಡುವುದೇ ಇಲ್ಲ, ಹೊಡೆದಾಕ್ಬಿಡುತ್ತೆ. ಜೂನ್ ತಿಂಗಳಲ್ಲಿ ಹೊಸ ಎಲೆಗಳು, ಗರಿಕೆಗಳನ್ನು ತಿಂತಾ ಇರ್ತತಿ. ಆ ಗರಿಕೆನಲ್ಲಿ ಇರ್ತಕ್ಕಂಥ ಹುಳು ಇದು ಕಾರಲು ಹುಳು. ಅದು ಏನು ಮಾಡುತ್ತಂದರೆ ಕುರಿಯ ಮೂಗಿನ ಮೂಲಕ ದೇಹವನ್ನು ಪ್ರವೇಶ ಮಾಡಿ ಒಳಗಡೆ ಇರತಕ್ಕಂಥ ಲಿವರ್ನ ತಿಂದು ಹಾಕ್ಬಿಡುತ್ತೆ. ಜೂನ್ ತಿಂಗಳಲ್ಲಿ ಎಂಟ್ರಿ ಹೊಡೆದಿರುತ್ತೆ. ನೆಕ್ಸ್ಟ್ ಆಗಸ್ಟ್ ಸೆಪ್ಟೆಂಬರ್ ಅನ್ನೋದ್ರೊಳಗಾಗಿ, ಆಗಸ್ಟು ಅಥವಾ ಸೆಪ್ಟೆಂಬರ್ ಅನ್ನೋದ್ರೊಳಗಾಗಿ ಏನಪ್ಪ ಅಂದರೆ ಕುರಿಗಳಲ್ಲಿ ಲಿವರ್ ಇರೋದೇ ಇಲ್ಲ. ಆಗಸ್ಟ್ ಸೆಪ್ಟೆಂಬರ್ ಅನ್ನೋದ್ರೊಳಗಾಗಿ ಏನಪ್ಪ ಅಂದರೆ ಹಸಿರು ಮೇವನ್ನು ಮೇಯ್ದು ಕುರಿಗಳ ತೂಕ ಹೆಚ್ಚಾಗಬೇಕು. ಆದರೆ ನಮ್ಮಲ್ಲಿ ರಿವರ್ಸ್ ಇದ್ದರೆ ತೂಕ ಕಡಿಮೆ ಆಗ್ತಾ ಇರ್ತದೆ. ಕುರಿ ಹಿಂಡೊಳಗೆ 1, 2, 3 ಕುರಿಗಳ ತೂಕ ಕಡಿಮೆ ಆಗ್ತಾ ಇರ್ತದೆ. ಕುರಿಗಾರಿಗೆ ಗೊತ್ತಾಗ್ಬಿಡುತ್ತೆ, ಏನೋ ಫಾಲ್ಟ್ ಆಗೈತಿ, ಇದು ಪ್ರಾಬ್ಲಮ್ ಮಾಡ್ಕೊಂಡೈತಿ. ಪಟ್ನ ತೊಗೊಂಬಂದವ್ರೆ ಆಗಿಂದಾಗಲೇ ಸದ್ಯಕ್ಕೆ ತೊಗೊಂಬಂದು ಅಂದರೆ ಮಾರ್ಕೆಟಿಂಗ್ ಮಾಡಿಬಿಡ್ತಾರೆ. ಅದೇ ಟೈಮಿಂಗ್ನಲ್ಲಿ ನಮ್ಮಲ್ಲಿ ಬಂದಿರತಕ್ಕಂಥ ಒಂದು ಹಬ್ಬ ಯಾವುದಪ್ಪ ಅಂದ್ರೆ ಬಕ್ರೀದು. ಬಿಡಂಗಿಲ್ಲ ನಮ್ಮ ಜನ, ಬ್ಯಾ ಅನಿಸ್ಬಿಟ್ಟಿರ್ತಾರೆ.
ನೋಡ್ರಿ ಯಾವ ರೀತಿ ಸಮಸ್ಯೆ ಮಾಡುತ್ತೆ. ಯಾವುದಪ್ಪ ಅಂತಂದ್ರೆ ಕಾರಲು ಹುಳು ಅಥವಾ ಲಿವರ್ ಫ್ಲೂಕ್ ಅಂತ ಹೇಳ್ತೀವಿ. ಈ ಅಂಗದ ಮೇಲೆ ಆಕ್ರಮಿಸುತ್ತದೆ ಅಂತ ಕೇಳ್ತಾನೆ, ಲಿವರ್ ಮೇಲೆ ಆಕ್ರಮಣ ಮಾಡುತ್ತೆ. ಇದಕ್ಕಿರ್ತಕ್ಕಂಥ ಒಂದು ಔಷಧಿ ಯಾವುದಪ್ಪ ಅಂತಂದ್ರೆ ಮೆಬೆಂಡಾಜೋಲ್ ಅಂತಂದು. ಮೆಬೆಂಡಾಜೋಲ್ ಅಂತಂದು ರೊಟ್ಟಿನಲ್ಲಿ ಇಟ್ಟು ಕೊಟ್ಟು ಬಿಡ್ಬೇಕಿದನ್ನ, ಮೆಬೆಂಡಾಜೋಲ್ ಅಂತಂದು. ಹೀಗಾಗಿ ಬಕ್ರೀದ್ನಲ್ಲಿ ಏನಪ್ಪ ಅಂದ್ರೆ ಅವಾಗವಾಗ ಪಾರ್ಟಿ ಕರೆದಿರ್ತಾರೆ ಆಜು ಬಾಜು ಮನೆಯವರು, ಹೋಗಿ ತೊಗೊಂಡಾಗ ಏನಪ್ಪ ಅಂದ್ರೆ ಚೆನ್ನಾಗಿ ಬಾಯ್ಲ್ ಆಗಿರ್ಬೇಕದು. ಬಾಯ್ಲ್ ಆಗಲಾರ್ದೆ ಹಾಗೆ ಹಸಿ ಬಿಸಿ ತೊಗೊಂಡ್ರಪ್ಪ ಅಂದ್ರೆ ನೆಕ್ಸ್ಟ್ ಏನಪ್ಪ ಅಂದ್ರೆ ಸಾಯಂಕಾಲ ಅಥವಾ ಮರುದಿನ ಹೋಗಿ ಡಾಕ್ಟರ್ ಕಡೆ ಹೋಗಿ ಒಂದು ಇಂಜೆಕ್ಷನ್ ತೊಗೊಂಬಂದು ಬಿಡಬೇಕು. OTC ಅಂತಂದು, ಆಕ್ಸಿ ಟೆಟ್ರಾ ಸೈಕ್ಲಿನ್ ಅಂತಂದು. OTC ಅಂತ ಹೇಳ್ತೀವಿ, ಆಕ್ಸಿ ಟೆಟ್ರಾ ಸೈಕ್ಲಿನ್ ಅಂತಂದು. ಈ ಒಂದು ಇಂಜೆಕ್ಷನ್ ಅನ್ನು ತೆಗೆದುಕೊಳ್ಬೇಕು, ಆಟೋಮೆಟಿಕ್ ಆಗಿ ಕ್ಯೂರ್ ಆಗುತ್ತೆ. ಇಲ್ಲಾಂದ್ರೆ ಬಹಳಷ್ಟು ಸಮಸ್ಯೆಯನ್ನು ಉಂಟು ಮಾಡುತ್ತೆ. ನೆಕ್ಸ್ಟ್ ಬರ್ತಕ್ಕಂಥದ್ದು ಲಾಡಿ ಹುಳು. ಹಂದಿಯ ಮಾಂಸದಲ್ಲಿ ಕಂಡುಬರುವ ಹುಳು ಇದಾಗಿದೆ ಅಂತ ಕೇಳ್ತಾರೆ. ಜಗತ್ತಿನಲ್ಲಿ ಮನುಷ್ಯ ಆಹಾರಕ್ಕಾಗಿ ಅತಿ ಹೆಚ್ಚು ಬಳಕೆ ಮಾಡ್ತಕ್ಕಂಥ ಪ್ರಾಣಿ ಯಾವುದಪ್ಪ ಅಂದ್ರೆ ಹಂದಿ. 2ನೇ ಪ್ಲೇಸ್ನಲ್ಲಿ ಚಿಕನ್ ಬರುತ್ತೆ. ಹಂದಿ ಅಂದರೆ 400ರಿಂದ 500 kg ಇರುತ್ತೆ. ಲ್ಯಾಂಡರ್ಸನ್ ಅಂತಂದು. ಚಿಕನ್ ಅಂತಂದರೆ 2 kg ಇರುತ್ತೆ. 2 kg ಇರುತ್ತಲ್ರಿ, 2 kg ಇರುತ್ತೆ ನೋಡಿ. ಹೀಗಾಗಿ ತೂಕ ಕಡಿಮೆ. ಹೀಗಾಗಿ ಏನಪ್ಪ ಅಂದ್ರೆ ಅತಿ ಹೆಚ್ಚು ಮನುಷ್ಯ ಆಹಾರಕ್ಕಾಗಿ ಬಳಕೆ ಮಾಡ್ತಕ್ಕಂಥದ್ದು ಯಾವುದಪ್ಪ ಅಂದ್ರೆ ಫೋರ್ಕ್ ಅಂತ ಹೇಳ್ತೀವಿ. ಇದರ ಒಂದು ಮಾಂಸದಲ್ಲಿ ಇರ್ತಕ್ಕಂಥ ಹುಳು ಇದು. ಚೆನ್ನಾಗಿ ಬಾಯ್ಲ್ ಮಾಡಿದ್ರೆ ಓಕೆ, ಬಾಯ್ಲ್ ಮಾಡಲಿಲ್ಲ ಅಂದರೆ ಡೆಫಿನೆಟ್ ಆಗಿ ಇದು ಕೂಡ ಸಮಸ್ಯೆಯನ್ನು ಉಂಟು ಮಾಡುತ್ತೆ ಮನುಷ್ಯನಿಗೆ. ಯಾವುದಪ್ಪ ಅಂದ್ರೆ ಲಾಡಿ ಹುಳು ಅಂತಂದು. ಇದಕ್ಕೆ ಬಳಕೆ ಮಾಡ್ತಕ್ಕಂಥ ಒಂದು ಔಷಧಿ ಯಾವುದಪ್ಪ ಅಂತಂದ್ರೆ ಅಲ್ಬೆಂಡಾಜೋಲ್ ಅಂತ ಹೇಳ್ತೀವಿ. ಅಲ್ಬೆಂಡಾಜೋಲ್ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಗುಳಿಗೆ. 6 ತಿಂಗಳಿಗೆ ಒಮ್ಮೆ ಏನಾದರೂ ಇದನ್ನು ತೆಗೆದುಕೊಳ್ಬೇಕು. ಹೊಟ್ಟೆಯೊಳಗಿರ್ತಕ್ಕಂಥ ಹುಳುಗಳೆಲ್ಲ ಕಂಪ್ಲೀಟಾಗಿ ಕ್ಲೀನ್ ಆಗ್ತವೆ. ಅದಾದ ಮೇಲೆ ನೆಕ್ಸ್ಟ್ ಅಂದರೆ ಹೈಲೈಟ್ ಆಗ್ತಕ್ಕಂಥ ಇನ್ನೊಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಗುಂಪು ಯಾವುದಪ್ಪ ಅಂದರೆ ಚಪ್ಪಟೆ ಹುಳುಗಳ. ಆದ ಮೇಲೆ ನೆಕ್ಸ್ಟ್ ಬರ್ತಕ್ಕಂಥದ್ದು ಯಾವುದಪ್ಪ ಅಂತಂದರೆ ವಲಯ ವಂತುಗಳು. ದೇಹವನ್ನು ವಿವಿಧ ವಲಯಗಳನ್ನಾಗಿ ವಿಭಜಿಸಬಹುದಾದ ಪ್ರಾಣಿಗಳ ಗುಂಪಿಗೆ ನಾವೇನಂತ ಹೇಳ್ತೀವಿ ಅಂತಂದ್ರೆ ವಲಯ ವಂತುಗಳು ಅಂತ ಹೇಳ್ತೀವಿ. ವಲಯ ವಂತುಗಳು. ದೇಹವನ್ನ ವಿವಿಧ ವಲಯಗಳನ್ನಾಗಿ ವಿಭಜಿಸಬಹುದಾದ ಪ್ರಾಣಿಗಳ ಗುಂಪಿಗೆ ನಾವೇನಂತಂದ್ರೆ ವಲಯ ವಂತುಗಳು ಅಥವಾ ಎನಿಲಿಡಾ ಅಂತ ಹೇಳ್ತೀವಿ. ಎನಿಲಿಡಾ ಅಂತದ್ದು ಬಹಳ ವಂಡರ್ಫುಲ್ ಆಗಿರ್ತಕ್ಕಂಥದ್ದು. ಇದ್ರೊಳಗೆ ಬರ್ತಕ್ಕಂಥ ಮೊದಲನೇ ಹುಳು ಯಾವುದಪ್ಪ ಅಂದ್ರೆ ಲೀಚಸ್ ಅಂತದ್ದು. ಜಿಗಣೆ ನೋಡ್ರಿ, ತಗಣೆ ಅಲ್ಲ. ತಗಣೆ ಇದೆಯಲ್ಲ ನಮ್ಮ ಪಾರ್ಟ್ನರ್, ಅದು ಹಾಸಿಗೆನಲ್ಲಿರುತ್ತೆ, ಇದು ನೀರಿನಲ್ಲಿರುತ್ತೆ. ಜಿಗಳೆ ಅಥವಾ ಜಿಗಣೆ ಅಂತ ಹೇಳ್ತೀವಿ. ಇನ್ನೂ ಒಂದು ಯಾವುದಪ್ಪ ಅಂದರೆ ಎರೆಹುಳು, ಅರ್ತ್ ವರ್ಮ್ ಅಂತಂದು. ಲೀಚಸ್ ಅಂತಂದು ಜಿಗಣೆ ಅಂತ ಹೇಳ್ತೀವಿ. ಜಿಗಣೆಯ ಲಾಲಾರಸದಲ್ಲಿರುವ ಕಿಣ್ವ ನೋಡ್ರಿ, ನಮಗೆ KS ನಲ್ಲಿ ಕ್ವಶನ್ನು. ಜಿಗಣೆಯ ಲಾಲಾರಸದಲ್ಲಿರುವ ಕಿಣ್ವ ಹೆಮೆಂಟಿನ್ ಆಗಿದೆ. ದಿಸ್ ಒನ್ ಈಸ್ ದ ಒನ್ ಇಂಪಾರ್ಟೆಂಟ್ ಎಂಜೈಮ್ ವಿಚ್ ಈಸ್ ಆಲ್ಸೋ ಸಲೈವಾ ಆಫ್ ಲೀಚಸ್. ಜಿಗಣೆಯ ಲಾಲಾರಸದಲ್ಲಿರುವ ಕಿಣ್ವ ಇದಾಗಿದೆ ಅಂತಂದು. ಯಾವುದಪ್ಪ ಅಂದ್ರೆ ಹೆಮೆಂಟಿನ್ ಅಂತ ಹೇಳ್ತೀವಿ. ಪ್ರಜ್ಞೆಯನ್ನು ತಪ್ಪಿಸುತ್ತೆ. ಕ್ಲೋರೋಫಾರ್ಮ್ ಥರ ಕೆಲಸ ಮಾಡುತ್ತೆ. ಪ್ರಜ್ಞೆ ಹೋಗ್ಬಿಡುತ್ತೆ. ಯಾವ ಭಾಗದಲ್ಲಿ ಇಂಜೆಕ್ಟ್ ಆಗಿರ್ತೈತಲ್ಲ ಆ ಭಾಗದಲ್ಲಿ ನೋವು ಆಗೋದೇ ಇಲ್ಲ. ಆರಾಮ್ ಕುತ್ಕೊಂಡು ಬ್ಲಡ್ ಸಕ್ ಮಾಡ್ತಾ ಒಳಗಡೆ ಹೋಗ್ತಾ ಇರ್ತೈತಿ. ಪ್ರಜ್ಞೆಯನ್ನು ತಪ್ಪಿಸುತ್ತೆ. ಪ್ಲಸ್ ಅದ್ರ ಜೊತೆಗೆ ರಕ್ತ ಹೆಪ್ಪುಗಟ್ಟಲಾರ್ದ ಹಾಗೆ ನೋಡ್ಕೊಳ್ಳುತ್ತೆ. ನೋಡ್ರಿ, ಯಾವುದಪ್ಪ ಅಂದರೆ ಲೀಚಸ್ ಅಂತ ಹೇಳ್ತೀವಿ. ಜಿಗಣೆಯ ಲಾಲಾರಸದಲ್ಲಿರುವ ಕಿಣ್ವ ಇದು ಯಾವುದಪ್ಪ ಅಂದರೆ ಹೆಮೆಂಟಿನ್ ಅಂತ ಹೇಳ್ತೀವಿ. ಪ್ರಜ್ಞೆಯನ್ನು ತಪ್ಪಿಸುತ್ತೆ, ರಕ್ತ ಹೆಪ್ಪುಗಟ್ಟಲಾರ್ದ ಹಾಗೆ ನೋಡ್ಕೊಳ್ಳುತ್ತೆ. ಕಿಡ್ನ್ಯಾಪ್ ಮಾಡಬೇಕಾದಾಗ ಕಳ್ಳರೇನಿದ್ರೆ ಮುಗಿಗೆ ಹಿಡಿತಾ ಇರ್ತಾರೆ, ಕ್ಲೋರೋಫಾರ್ಮ್ ಅಂತ ಹೇಳ್ತೀವಿ. ಆ ರೀತಿ ಕೆಲಸ ಮಾಡುತ್ತೆ. ಕಾಡಿನಲ್ಲಿ ಜಾಸ್ತಿ ನೋಡ್ರಿ. ಜಿಗಣೆ ಅಂತ ಹೇಳ್ತಾ ಇದ್ದೀನಿ, ತಗಣೆ ಅಲ್ಲ. ಜಿಗಣೆಗಳನ್ನು ವೈದ್ಯಕೀಯ ಶಾಸ್ತ್ರದಲ್ಲಿ ಬಳಸುವುದಕ್ಕೆ ಫ್ಲೆಬೋಟಮಿ ಎನ್ನಲಾಗುತ್ತದೆ. ಮತ್ತೆ KS ಕ್ವಶನ್ ನೋಡ್ರಿ. ಇದು ಜಿಗಣೆಗಳನ್ನು ವೈದ್ಯಕೀಯ ಶಾಸ್ತ್ರದಲ್ಲಿ ಬಳಕೆ ಮಾಡೋದಕ್ಕೆ ನಾವೇನಂತ ಹೇಳ್ತೀವಿ ಅಂದರೆ ಫ್ಲೆಬೋಟಮಿ ಅಂತದ್ದು. ಏನಾದರೂ ಪೆಟ್ಟು ಬಿದ್ದು ಕಣ್ಣಿನ ಮೇಲ್ಗಡೆ ಏನಾದರೂ ಬ್ಲಡ್ ಕ್ಲಾಟ್ ಆಗಿತ್ತಪ್ಪ ಅಂತಂದರೆ ಅಲ್ಲಿ ಸರ್ಜರಿ ಮಾಡೋ ಬದಲಾಗಿ ಏನು ಮಾಡ್ತಾರೆ ಅಂದರೆ 1 ಅಥವಾ 2 ಜಿಗಣೆಗಳನ್ನು ಅಟ್ಯಾಚ್ ಮಾಡ್ತಾರೆ. ಕೆಟ್ಟು ಹೋಗಿರ್ತಕ್ಕಂಥ ಕಪ್ಪು ಬಣ್ಣದ ರಕ್ತ ಬಣ್ಣೆಲ್ಲ ಹೀರ್ಕೊಂಡ್ಬಿಡುತ್ತೆ. ಆ ರೀತಿ ಟ್ರೀಟ್ಮೆಂಟ್ ಕೊಡೋದಕ್ಕೆ ನಾವೇನಂತ ಹೇಳ್ತೀವಿ ಅಂದರೆ ಫ್ಲೆಬೋಟಮಿ ಅಂತ ಹೇಳ್ತೀವಿ. ಆಯುರ್ವೇದದಲ್ಲಿ ಈ ಒಂದು ಟ್ರೀಟ್ಮೆಂಟ್ಗೆ ಜಾಲುಕ ಅಂತಾರೆ. ಜಾಲುಕ ಅಂತಾರೆ, ಇಲ್ಲಾಂದ್ರೆ ಅಯಾನ್ ಅಂತಾರೆ.
ನೋಡ್ರಿ, ಆಯುರ್ವೇದದಲ್ಲಿ ಜಿಗಣೆಗಳಿಂದ ನೀಡಲಾಗುವ ಚಿಕಿತ್ಸೆಗೆ ಜಾಲುಕ ಅಥವಾ ಅಯಾನ್ ಎನ್ನಲಾಗುತ್ತದೆ. ಅಯಾನ್ ಅಂತ ಹೇಳ್ತೀವಿ. ಕರ್ನಾಟಕದ ವಿಶೇಷವಾಗಿರ್ತಕ್ಕಂಥ ಒಂದು ಜಿಗಣೆ ಇದು. ಚಿಕ್ಕಮಗಳೂರು, ಆಮೇಲೆ ದಾಂಡೇಲಿ, ಆಮೇಲೆ ಉಡುಪಿಗಳಲ್ಲಿ ಕಂಡು ಬರುತ್ತೆ ಹಿರುನಿಡ ಅಂತಂದು. ಕರ್ನಾಟಕದಲ್ಲಿ ಕಂಡು ಬರ್ತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ಜಿಗಣೆ ಯಾವುದಪ್ಪ ಅಂದರೆ ಹಿರುನಿಡ ಅಂತಂದು. ಇದಾದ ಮೇಲೆ ನೆಕ್ಸ್ಟ್ ಬರ್ತಕ್ಕಂಥ ಒಂದು ಗುಂಪು ಯಾವುದಪ್ಪ ಅಂತಂದರೆ ಎರೆಹುಳು ಅಂತಂದು. ನೋಡ್ರಿ, ಅರ್ಥ್ವರ್ಮ್. ಬಹಳ ಟೈಮ್ ಏನಂದರೆ ಈ ಒಂದು ಎರೆಹುಳುವಿನ ಮೇಲೆ ಕ್ವಶನ್ಸನ್ನು ಅರೈಸ್ ಮಾಡ್ತಾ ಇರ್ತಾರೆ. ಅರ್ಥ್ವರ್ಮ್ ಅಂತ ಬಹಳ ಸಿಂಪಲ್ ಆಗಿರ್ತಕ್ಕಂಥ ಕ್ವಶನ್ನು. ಎರೆಹುಳುವನ್ನು ಮೊಟ್ಟ ಮೊದಲ ಬಾರಿಗೆ ರೈತನ ಮಿತ್ರ ಎಂದು ಕರೆದ ವಿಜ್ಞಾನಿ ಇವರಾಗಿದ್ದಾರೆ. ನೋಡ್ರಿ, ಚಾರ್ಲ್ಸ್ ಡಾರ್ವಿನ್ ಅಂತ. ಫಾರ್ಮರ್ಸ್ ಫ್ರೆಂಡ್ ಅಂತ ಅಂದರೆ ಕ್ವಶನ್ಸ್ ಕೊಡ್ತಾ ಇರ್ತಾನೆ. ಫಾರ್ಮರ್ಸ್ ಫ್ರೆಂಡ್ ಅಂತ ಕೇಳ್ತಾನೆ, ಫಾರ್ಮರ್ಸ್ ಫ್ರೆಂಡ್ ಅಂತ ಕೇಳ್ತಾನೆ. ಎರೆಹುಳುವನ್ನು ರೈತನ ಮಿತ್ರ ಎಂದು ಕರೆದ ವಿಜ್ಞಾನಿ ಇವರಾಗಿದ್ದಾರೆ. ಅದು ಯಾರಪ್ಪ ಅಂತಂದರೆ ಚಾರ್ಲ್ಸ್ ಡಾರ್ವಿನ್ ಅಂತ ಹೇಳ್ತೀವಿ. ಚಾರ್ಲ್ಸ್ ಡಾರ್ವಿನ್ ಅಂತಂದು. ನೋಡ್ರಿ, ಫಾದರ್ ಆಫ್ ಎವಲ್ಯೂಷನ್ ಅಂತ ಹೇಳ್ತೀವಿ. ಜೀವ ವಿಕಾಸದ ಪಿತಾಮಹ. ಫಸ್ಟ್ ಇವನೇ ಕರೆದಿದ್ದು. ಇವನೇ ಬರೆದಿರ್ತಕ್ಕಂಥ ಒಂದು ಪುಸ್ತಕ ಎನಿಲಿಡಾ ಅಂತ ಹೇಳ್ತೀವಿ. ಎನಿಲಿಡಾ, ಎರೆಹುಳುವಿನ ಕುರಿತಾಗಿಯೇ ಒಂದು ಪುಸ್ತಕವನ್ನು ಬರೆದಿದ್ದಾರೆ, ಎನಿಲಿಡಾ ಅಂತ. ರೈತನ ಮಿತ್ರ ಅಂತ ಹೇಳ್ತೀವಿ. ಇದರೊಳಗಿರ್ತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ವಿಸರ್ಜನಾಂಗದ ಹೆಸರೇನೆಂದರೆ ನೆಫ್ರೀಡಿಯಾ ಅಂತಂದು. ಹೊಲಗಳಲ್ಲಿ ಬಿದ್ದಿರ್ತಕ್ಕಂಥ ಎಲೆಗಳನ್ನು, ಕಸ ಕಡ್ಡಿಗಳನ್ನು ತಿಂದು ಏನಾದರೂ ಗೊಬ್ಬರವನ್ನಾಗಿ ಪರಿವರ್ತನೆ ಮಾಡುತ್ತೆ. ಆ ಒಂದು ವಿಸರ್ಜನಾಂಗದ ಹೆಸರಿದು ನೆಫ್ರೀಡಿಯಾ ಅಂತಂದು. ಎರೆಹುಳುವಿನಲ್ಲಿರುವ ವಿಶೇಷವಾದ ವಿಸರ್ಜನಾಂಗ ಇದಾಗಿದೆ, ನೆಫ್ರೀಡಿಯಾ ಅಂತಂದು. ಎರೆಹುಳುವಿನ ಉಸಿರಾಟ ಕ್ರಿಯೆ, ದಿಸ್ ಒನ್ ಈಸ್ ದ ರೆಸ್ಪಿರೇಷನ್ ದಟ್ ಇಸ್ ಇನ್ ಅರ್ಥ್ವರ್ಮ್ ಅಂತ ಕೇಳ್ತಾನೆ. ಎರೆಹುಳುವಿನಲ್ಲಿರುವ ಉಸಿರಾಟ ಕ್ರಿಯೆ ಇದಾಗಿದೆ. ಯು ನೋ ದ ಒನ್ ಇಂಪಾರ್ಟೆಂಟ್ ಟರ್ಮ್, ದಟ್ ಒನ್ ಈಸ್ ಆಲ್ಸೋ ನೋಡ್ ಆಸ್ ಅ ಡಿಫ್ಯೂಷನ್. ಡಿಫ್ಯೂಷನ್ ಅಂತ ಹೇಳ್ತೀವಿ. ವಿಸರಣೆ ಅಂತದ್ದು ಬಹಳ ಬಹಳ ವಂಡರ್ಫುಲ್ ಆಗಿರ್ತಕ್ಕಂಥದ್ದು. ಗಾಳಿಯ ಕಣಗಳು ಹೆಚ್ಚು ಸಾಂದ್ರ ಮಾಧ್ಯಮದಿಂದ ಕಡಿಮೆ ಸಾಂದ್ರ ಮಾಧ್ಯಮದತ್ತ ಚಲಿಸುವುದಕ್ಕೆ ನಾವೇನಂತ ಹೇಳ್ತೀವಿ ಅಂದರೆ ವಿಸರಣೆ ಅಥವಾ ಡಿಫ್ಯೂಷನ್ ಅಂತ ಹೇಳ್ತೀವಿ. The process of movement of air particles from denser media to lower denser media, that one is also known as diffusion. That is mainly through semi-permeable membrane. That one is also known as osmosis ಅಂತಂದು. ಈ ವಿಸರಣೆಗೆ ಅಪೋಸಿಟ್ ಆಗಿರ್ತಕ್ಕಂಥ ಇನ್ನೂ ಒಂದು ಪದ ಬರುತ್ತೆ, ಅಭಿಸರಣೆ ಅಂತಂದು, ಅಥವಾ ಆಸ್ಮೋಸಿಸ್ ಅಂತ ಹೇಳ್ತೀವಿ. ಆಸ್ಮೋಸಿಸ್ ಅಂತಂದು. ನೋಡ್ರಿ, ಬಹಳ ವಂಡರ್ಫುಲ್ ಆಗಿರ್ತಕ್ಕಂಥವು. ಎಕ್ಸಾಮ್ನಲ್ಲಿ ಕೇಳ್ತಾ ಇರ್ತಾನೆ, ಕಂಟಿನ್ಯೂಸ್ ಆಗಿ ಕೇಳ್ತಾ ಇರ್ತಾನೆ ಕ್ವಶನ್ಸನ್ನು. ಒಂದು ವಿಸರಣೆ ಅಂತಂದು, ಇನ್ನೊಂದು ಅಭಿಸರಣೆ ಅಂತಂದು. ಬಹಳ ವಂಡರ್ಫುಲ್ ಆಗಿರ್ತದೆ. ಎರೆಹುಳು, ಭಾರತದ ಅಥವಾ ಕರ್ನಾಟಕದ ಎರೆಹುಳುಗಳಿವು ಯಾವಪ್ಪ ಅಂತಂದರೆ ಎಪಿಗೈಕ್ ಅಂತಂದು. ಎಪಿಗೈಕ್ ಅಂತ ಬರುತ್ತೆ. ಎಪಿಗೈಕು. ಆಮೇಲೆ ಏನಪ್ಪ ಅಂದರೆ ಎರ್ರಿ ಅಂತ ಬರುತ್ತೆ. ಎಂಡೋಗೈಕ್ ಅಂತ ಬರುತ್ತೆ. ರೈತನ ಮಿತ್ರ ಅಂತ ಹೇಳ್ತೀವಿ. ರೈತನ ಮಿತ್ರ ಅಂತಂದು. ನೋಡ್ರಿ, ರೈತನ ಮಿತ್ರ ಎಪಿಗೈಕು, ಎಂಡೋಗೈಕು, ಎರ್ರಿ ಅಂತಂದು. ಕರ್ನಾಟಕದ ಭಾರತದ ಎರೆಹುಳುಗಳು ರೈತನ ಮಿತ್ರ ಅಂತ ಹೇಳ್ತೀವಿ. ಹೊಲಗಳಲ್ಲಿ ಬಿದ್ದಿರತಕ್ಕಂಥ ಎಲೆಗಳನ್ನು, ಕಸ ಕಡ್ಡಿಗಳನ್ನು ತಿಂದು ಗೊಬ್ಬರವನ್ನಾಗಿ ಪರಿವರ್ತನೆ ಮಾಡುತ್ತೆ. ಹೀಗಾಗಿ ಕಂಟಿನ್ಯೂಸ್ ಆಗಿ ಕ್ವಶನ್ಸ್ ಕೇಳ್ತಾರೆ. ಸಾವಯವ ಕೃಷಿಯನ್ನು ಹೊಂದಿರುವ ರಾಜ್ಯ ಇದಾಗಿದೆ. ಸಾವಯವ ಕೃಷಿಯನ್ನು ಹೊಂದಿರತಕ್ಕಂಥ ರಾಜ್ಯ ಸಿಕ್ಕಿಂ ಅಂತ. ಇಲ್ಲೇ ಯೂರಿಯಾ ಗೊಬ್ಬರ ಬಳಕೆ ಮಾಡೋದಿಲ್ಲ. ಆಮೇಲೆ ಸೂಪರ್ ಫಾಸ್ಫೇಟ್ ಯೂಸ್ ಮಾಡೋದಿಲ್ಲ. ರಂಜಕದ ಗೊಬ್ಬರವನ್ನು ಬಳಕೆ ಮಾಡೋದಿಲ್ಲ. ಆಮೇಲೆ ಪೊಟ್ಯಾಷಿಯಂ ಗೊಬ್ಬರವನ್ನು ಬಳಕೆ ಮಾಡೋದಿಲ್ಲ. ಪೊಟ್ಯಾಷಿಯಂ ಗೊಬ್ಬರಗಳನ್ನು ಬಳಕೆ ಮಾಡೋದಿಲ್ಲ. NPK ಗೊಬ್ಬರ ಬಳಕೆ ಮಾಡೋದಿಲ್ಲ. ಇಲ್ಲಿ ಏನಿದ್ರು ಬಳಕೆ ಮಾಡಿದ್ರು ಕೂಡ ಏನಂದರೆ ಎರೆಹುಳು ಗೊಬ್ಬರವನ್ನು ಬಳಕೆ ಮಾಡ್ತಕ್ಕಂಥ ಭಾರತದ ಒಂದೇ ಒಂದು ರಾಜ್ಯ ಅಂದರೆ ಅದು ಯಾವುದಪ್ಪ ಅಂದರೆ ಸಿಕ್ಕಿಂ ಅಂತಂದು. ಫ್ಯೂಚರ್ ಫೋರ್ಸ್ ಅಂತ ಕರೀತಾರೆ. ಫ್ಯೂಚರ್ ಫೋರ್ಸ್ ಅಂತಂದು ವಿಶ್ವಸಂಸ್ಥೆ ನೀಡಿರ್ತಕ್ಕಂಥ ಒಂದು ಪ್ರಶಸ್ತಿ ಇದು. ಯಾವ ರಾಜ್ಯಕ್ಕೆ ಅಂದರೆ ಸಿಕ್ಕಿಂ ರಾಜ್ಯಕ್ಕೆ ನೀಡಿರ್ತಕ್ಕಂಥ ಒಂದು ಪ್ರಶಸ್ತಿ ಇದು. ಫ್ಯೂಚರ್ ಫೋರ್ಸ್ ಅಂತ ಹೇಳ್ತೀವಿ.
ಭೂಮಿಯ ಫಲವತ್ತತೆಯನ್ನು ಕಡಿಮೆ ಮಾಡ್ತಾವು, ಬಂಜರು ಭೂಮಿಯನ್ನಾಗಿ ಪರಿವರ್ತನೆ ಮಾಡ್ತಾವು. ಈ ಒಂದು ಕೆಮಿಕಲ್ಸು, ಈ ಕೆಮಿಕಲ್ಸನ್ನು ಅವಾಯ್ಡ್ ಮಾಡ್ರಿ ಅಂತ ಹೇಳ್ತಾರೆ. ನ್ಯಾಚುರಲ್ ಆಗಿರ್ತಕ್ಕಂಥ ಎರೆಹುಳು ಗೊಬ್ಬರಗಳನ್ನು, ಸಗಣಿ ಗೊಬ್ಬರಗಳನ್ನು, ಕಾಂಪೋಸ್ಟ್ಗಳನ್ನು ಬಳಕೆ ಮಾಡ್ರಿ ಅಂತ ಹೇಳ್ತಾರೆ. ಅದಾದ ಮೇಲೆ ನೆಕ್ಸ್ಟ್ ಇಂದ್ರ ಹೈಲೈಟ್ ಆಗ್ತಕ್ಕಂಥ ಒಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಟರ್ಮ್ ಯಾವುದಪ್ಪ ಅಂತಂದರೆ ವಲಯವಂತುಗಳು. ಆದ ಮೇಲೆ ನೆಕ್ಸ್ಟ್ ಬರ್ತಕ್ಕಂಥದ್ದು ಯಾವುದಪ್ಪ ಅಂದರೆ ಸಂಧಿಪದಿಗಳು. You know the one important term, that one is also noted as arthropoda. ಆರ್ಥ್ರೋಪೋಡಾ ಅಂತಂದು ಭಾಳ ಟೈಮ್ ಕ್ವಶನ್ ಕೇಳ್ತಾರೆ ಇದರ ಮೇಲೆ. ಆರ್ಥ್ರೋ ಅಂದರೆ ಕೀಲುಗಳು, ಆರ್ಥ್ರೋ ಅಂದರೆ ಕೀಲುಗಳು, ಪೋಡಾ ಅಂದರೆ ಕಾಲುಗಳು. ಕೀಲು ಕಾಲುಗಳನ್ನು ಹೊಂದಿರುವ ಪ್ರಾಣಿಗಳ ಗುಂಪಿಗೆ ನಾವೇನಂತ ಹೇಳ್ತೀವಿ ಅಂದರೆ ಆರ್ಥ್ರೋಪೋಡಾ ಅಥವಾ ಸಂಧಿಪದಿಗಳು ಅಂತ ಹೇಳ್ತೀವಿ. ಸಂಧಿಪದಿಗಳು KS-ನಲ್ಲಿ ಒಂದು ಕ್ವಶನ್ ಇದ್ರ ಮೇಲೆ ಅರೈಸ್ ಮಾಡಿರ್ತಾನೆ, ಸಂಧಿಪದಿಗಳಂತಂದು. ಸಿಂಪಲ್ ಆಗಿರ್ತಕ್ಕಂಥ ಕ್ವಶನ್ PSI-ನಲ್ಲಿ. ಜಗತ್ತಿನ ಅತಿ ದೊಡ್ಡ ಗುಂಪು ಇದಾಗಿದೆ. ದಿಸ್ ಒನ್ ಈಸ್ ದ ಲಾರ್ಜೆಸ್ಟ್ ಗ್ರೂಪ್ ಆಫ್ ದ ವರ್ಲ್ಡ್. ಜಗತ್ತಿನ ಅತಿ ದೊಡ್ಡ ಗುಂಪು ಇದಾಗಿದೆ. ಜಗತ್ತಿನ ಅತಿ ದೊಡ್ಡ ಗುಂಪು, ಲಾರ್ಜೆಸ್ಟ್ ಗ್ರೂಪ್ ಆಫ್ ದ ವರ್ಲ್ಡ್ ಅಂತ ಕೇಳ್ತಾನೆ. ಯಾವುದನ್ನಪ್ಪ ಅಂದ್ರೆ ಸಂಧಿಪದಿಗಳ ಮೇಲೆ. ಅದು ಬಿಟ್ಟರೆ ನೆಕ್ಸ್ಟ್ ಬರ್ತಕ್ಕಂಥದ್ದು ಬಣ್ಣವಿಲ್ಲದ ಅಥವಾ ಬಿಳಿ ಬಣ್ಣದ ರಕ್ತವನ್ನು ಹೊಂದಿರುವ ಪ್ರಾಣಿಗಳ ಗುಂಪು ಇದಾಗಿದೆ. ಬಣ್ಣವಿಲ್ಲದ ಅಥವಾ ಬಿಳಿ ಬಣ್ಣದ ರಕ್ತವನ್ನು ಹೊಂದಿರತಕ್ಕಂಥ ಪ್ರಾಣಿಗಳ ಗುಂಪಿದು. ಜಗತ್ತಿನಲ್ಲೇ ಅತಿ ದೊಡ್ಡ ಗುಂಪು. ಅದರೊಳಗೆ ಸ್ವಲ್ಪ ವಿಶೇಷವಾಗಿರ್ತಕ್ಕಂಥದ್ದು ಯಾವುದಪ್ಪ ಅಂತಂದ್ರೆ ಇದೊಂದು ಕಾಕ್ರೋಚ್. ನೋಡ್ರಿ, ಬಣ್ಣವಿಲ್ಲದ ಅಥವಾ ಬಿಳಿ ಬಣ್ಣದ ರಕ್ತವನ್ನು ಹೊಂದಿರುತ್ತೆ. ನಮ್ಮಲ್ಲಿ ಕೆಂಪು ಬಣ್ಣದ ರಕ್ತ, ಕಬ್ಬಿಣ ಇರುತ್ತೆ. ನೀಲಿ ಅಥವಾ ಹಸಿರು ಬಣ್ಣದ ರಕ್ತ ಎದ್ರೊಳಗಪ್ಪ ಅಂದ್ರೆ ಮೃದ್ವಂಗಿಗಳಲ್ಲಿ ತಾಮ್ರ ಇರುತ್ತೆ, CO2 ಕಂಟೆಂಟ್ ಜಾಸ್ತಿ ಇರುತ್ತೆ. ಹೀಗಾಗಿ ನೀಲಿ ಅಥವಾ ಹಸಿರು ಬಣ್ಣದ ರಕ್ತ. ನಮ್ಮಲ್ಲಿ ಕಬ್ಬಿಣ ಇರೋದ್ರಿಂದ ಏನಪ್ಪ ಅಂದರೆ ಕೆಂಪು ಬಣ್ಣದ ರಕ್ತ. ಇವು ಬಣ್ಣವಿಲ್ಲದ ಅಥವಾ ಬಿಳಿ ಬಣ್ಣದ ರಕ್ತವನ್ನು ಹೊಂದಿರ್ತವೆ. ಅದಾದಮೇಲೆ ಇನ್ನೂ ಒಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ನೇಚರ್ ಏನಂದರೆ ಎಕ್ಡೈಸಿಸ್. These mainly shows the one important feature, that one is also known as ecdysis. ಪೊರೆಯನ್ನು ಕಳಚುವ ರೀತಿಗೆ, ಪೊರೆಯನ್ನು ಕಳಚುವ ರೀತಿಗೆ ಮೌಲ್ಟಿಂಗ್ ಅಥವಾ ಎಕ್ಡೈಸಿಸ್ ಎನ್ನಲಾಗುತ್ತದೆ. ಪೊರೆಯನ್ನು ಕಳಿಸ್ತಕ್ಕಂಥ ರೀತಿಯನ್ನು ನಾವೇನಂದರೆ ಎಕ್ಡೈಸಿಸ್ ಅಂತ ಹೇಳ್ತೀವಿ. ಹಾವುಗಳು ಪೊರೆ ಬಿಡ್ತಾ ಇರ್ತಾವಲ್ಲ, ಅದೇ ರೀತಿ ಇವು ಕೂಡ ಪೊರೆಯನ್ನು ಬಿಡ್ತಾ ಇರ್ತಾವು. ಆ ಒಂದು ಲಕ್ಷಣಕ್ಕೆ ನಾವೇನಂತ ಹೇಳ್ತೀವಿ ಅಂದರೆ ಎಕ್ಡೈಸಿಸ್ ಅಂತಂದು. KS-ನಲ್ಲಿ ಕ್ವಶನ್ನು. ಎಕ್ಡೈಸಿಸ್ನ ಅರ್ಥ ಇದಾಗಿದೆ. ಪೊರೆಯನ್ನು ಕಳಚುವ ರೀತಿಗೆ ನಾವೇನಂತ ಹೇಳ್ತೀವಿ ಅಂದರೆ ಎಕ್ಡೈಸಿಸ್ ಅಂತ ಹೇಳ್ತೀವಿ. ವಾತಾವರಣದಲ್ಲಾಗುವ ಬದಲಾವಣೆಗಳಿಗೆ ಬೇಗನೆ ಹೊಂದಿಕೊಳ್ಳುತ್ತವೆ. These mainly adjust to the climatic variations. ವಾತಾವರಣದಲ್ಲಾಗುವ ಬದಲಾವಣೆಗಳಿಗೆ ಬೇಗನೆ ಹೊಂದಿಕೊಳ್ಳುತ್ತವೆ. ವಾತಾವರಣದಲ್ಲಾಗ್ತಕ್ಕಂಥ ಬದಲಾವಣೆಗಳಿಗೆ ಬಹಳ ಬೇಗ ಅಡ್ಜಸ್ಟ್ ಆಗ್ತವೆ. ಯಾವಪ್ಪ ಅಂತಂದರೆ ಸಂಧಿಪದಿಗಳು ಅಥವಾ ಆರ್ಥ್ರೋಪೋಡಾ ಅಂತ ಹೇಳ್ತೀವಿ. ಆರ್ಥ್ರೋಪೋಡಾ ಅಂತಂದು ಬಹಳ ವಿಶೇಷವಾಗಿರ್ತಕ್ಕಂಥ ಗುಂಪಿದು. ಅದರೊಳಗೆ ಬಹಳ ಟೈಮ್ ಕ್ವಶನ್ಸನ್ನು ಕೇಳ್ತಾ ಇರ್ತಾನೆ ಜಿರಳೆ ಮೇಲೆ. ವಾತಾವರಣದಲ್ಲಿ ಆಗ್ತಕ್ಕಂಥ ಬದಲಾವಣೆಗಳಿಗೆ ಬಹಳ ಬೇಗ ಅಡ್ಜಸ್ಟ್ ಆಗುತ್ತೆ. ಕಿಚನ್ ಕ್ವೀನ್ ಅಂತ ಹೇಳ್ತೀವಿ ಇದನ್ನ. ಕಿಚನ್ ಕ್ವೀನ್, ಅಡುಗೆ ಮನೆ ರಾಣಿ ಅಂತ ಕೇಳ್ತಾನೆ ಇದನ್ನ. ಅಡುಗೆ ಮಾಡಬೇಕಾದಾಗ ಸಿಲಿಂಡರ್ ಏನಾದರೂ ಲೀಕ್ ಆಗಿ ಬ್ಲಾಸ್ಟ್ ಆದರೂ ಕೂಡ ಅಡುಗೆ ಮಾಡೋರು ಬದುಕೋದಿಲ್ಲ, ಆದರೆ ಜಿರಳೆ ಮಾತ್ರ ಸೇಫ್ ಆಗಿರುತ್ತೆ. ಕಾರಣ ವಾತಾವರಣದಲ್ಲಿ ಆಗ್ತಕ್ಕಂಥ ಬದಲಾವಣೆಗಳಿಗೆ ಬಹಳ ಬೇಗ ಅಡ್ಜಸ್ಟ್ ಆಗುತ್ತೆ. ಕಾರಣ ಏನಂದರೆ ಓಪನ್ ಬ್ಲಡ್ ಸರ್ಕ್ಯುಲೇಷನ್ ಅಂತ ಹೇಳ್ತೀವಿ. ಅಲ್ಲಿ ರೂಲ್ಸ್ ಇಲ್ಲ, ನಮ್ಮಲ್ಲಿ ರೂಲ್ಸ್ ಇದೆ. ಕ್ಲೋಸ್ಡ್ ಬ್ಲಡ್ ಸರ್ಕ್ಯುಲೇಷನ್ ನಮ್ಮಲ್ಲಿ ರಕ್ತ ಎನಿ ಕಂಡೀಷನ್ ಏನಪ್ಪ ಅಂದರೆ ಹೃದಯದಿಂದನೇ ಪಂಪ್ ಆಗಿ ನಮ್ಮ ದೇಹದ ಬೇರೆ ಬೇರೆ ಅಂಗಗಳಿಗೆ ಹೋಗಬೇಕು. ಆದರೆ ಇಲ್ಲಿ ಆ ರೀತಿ ರೂಲ್ಸ್ ಇಲ್ಲ. ಓಪನ್ ಬ್ಲಡ್ ಸರ್ಕ್ಯುಲೇಷನ್ ಅಂತ ಹೇಳ್ತೀವಿ. ಎಕ್ಕಡೆ ಬೇಕು ಆ ಕಡೆ ಏನಾದರೂ ರೊಟೇಷನ್ ಆಗುತ್ತೆ. ಹೀಗಾಗಿ ಆಟೋಮೆಟಿಕ್ಕಾಗಿ ದೇಹದ ಉಷ್ಣತೆಯನ್ನು ಬ್ಯಾಲೆನ್ಸಿಂಗ್ ಮಾಡ್ಕೊಂಡ್ಬಿಡುತ್ತೆ. ಯಾವುದಪ್ಪ ಅಂತಂದರೆ ಜಿರಳೆ ಅಂತಂದು, ಕಾಕ್ರೋಚ್ ಅಂತ ಹೇಳ್ತೀವಿ. ಅಡುಗೆ ಮನೆ ರಾಣಿ. ಅದಾದ ಮೇಲೆ ನೆಕ್ಸ್ಟ್ ಏನಂದ್ರೆ ಹೈಲೈಟ್ ಆಗ್ತಕ್ಕಂಥ ಇನ್ನೂ ಒಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಗುಂಪು ಯಾವುದಪ್ಪ ಅಂತಂದರೆ ಮೃದ್ವಂಗಿಗಳು, ಮೊಲಸ್ಕಸ್ ಅಂತ ಹೇಳ್ತೀವಿ. ಮೃದುವಾದ ದೇಹವನ್ನು ಹೊಂದಿರುವ ಪ್ರಾಣಿಗಳ ಗುಂಪಿಗೆ ದಿ ಅನಿಮಲ್ಸ್ ವಿಚ್ ಹಾವ್ ದ ಸಾಫ್ಟ್ ಬಾಡಿ ದಟ್ ಆರ್ ಆಲ್ಸೋ ನೋಡ್ ಆಸ್ ಮೊಲಸ್ಕಸ್.
ಮೃದುವಾದ ದೇಹವನ್ನು ಹೊಂದಿರತಕ್ಕಂಥ ಪ್ರಾಣಿಗಳ ಗುಂಪಿದು ಮೃದ್ವಂಗಿಗಳು ಅಂತಂದು ಒಂದೇ ಒಂದು ಸಿಂಪಲ್ ಆಗಿರ್ತಕ್ಕಂಥ ಕ್ವಶನ್ನು. ನೀಲಿ ಅಥವಾ ಹಸಿರು ಬಣ್ಣದ ರಕ್ತವನ್ನು ಹೊಂದಿರುವ ಪ್ರಾಣಿಗಳ ಗುಂಪು ಇದಾಗಿದೆ. ನೋಡ್ರಿ, ಆಗಲೇ ಏನಪ್ಪ ಅಂದರೆ ಬಣ್ಣವಿಲ್ಲದ ರಕ್ತ ಅಂದಾಗ ಸಂಧಿಪದಿಗಳು ಅಂತ ಹೇಳಬೇಕು ನೀವು. ನೀಲಿ ಅಥವಾ ಹಸಿರು ಬಣ್ಣದ ರಕ್ತ ಅಂದಾಗ ಮೃದ್ವಂಗಿಗಳು ಅಥವಾ ಮೊಲಸ್ಕಸ್ ಅಂತ ಹೇಳಬೇಕು. ಮೃದುವಾದ ದೇಹವನ್ನು ಹೊಂದಿರುವ ಪ್ರಾಣಿಗಳ ಗುಂಪಿಗೆ ಮೃದ್ವಂಗಿಗಳು ಅಥವಾ ಮೊಲಸ್ಕಸ್ ಎನ್ನಲಾಗುತ್ತದೆ. ಇದರೊಳಗೆ ಎಕ್ಸಾಂಪಲ್ ಯಾವುದಪ್ಪ ಅಂತಂದರೆ ಆಕ್ಟೋಪಸ್ ಬರುತ್ತೆ, ಸೆಪಿಯಾ ಬರುತ್ತೆ, ಕಾಟ್ಲಾ ಬರುತ್ತೆ, ಪರ್ಲ್ ಆಯಿಸ್ಟರ್ ಬರುತ್ತೆ, ಪರ್ಲ್ ಆಯಿಸ್ಟರ್ ಬರುತ್ತೆ. ನೋಡ್ರಿ, ಇವು ಪ್ರಾಣಿಗಳು. ಈ ಪ್ರಾಣಿಗಳನ್ನ ನೆನ್ಪಿಟ್ಕೋಬೇಕ್ರಿ, ಇವುಗಳ ಮೇಲೇ ಕ್ವಶನ್ಸ್ ಕೇಳೋದು ನಮಗೆ. ನೋಡ್ರಿ, ಮೃದುವಾದ ದೇಹವನ್ನು ಹೊಂದಿರತಕ್ಕಂಥ ಪ್ರಾಣಿಗಳ ಗುಂಪು. ಹೀಗಾಗಿ ಏನಂದರೆ ಇವುಗಳನ್ನು ಮೃದ್ವಂಗಿಗಳು ಅಂತ ಹೇಳ್ತೀವಿ. ಇವುಗಳಲ್ಲಿರ್ತಕ್ಕಂಥ ಮೃದುವಾದ ಭಾಗಕ್ಕೆ ಮ್ಯಾಂಟಲ್ ಅಂತ ಕರಿತೀವಿ. ಇವುಗಳಲ್ಲಿರುವ ಮೃದುವಾದ ಭಾಗವನ್ನು ಮ್ಯಾಂಟಲ್ ಎನ್ನಲಾಗುತ್ತದೆ. ಇವುಗಳಲ್ಲಿರ್ತಕ್ಕಂಥ ಮೃದುವಾದ ಭಾಗವನ್ನು ಮ್ಯಾಂಟಲ್ ಅಂತ ಹೇಳ್ತೀವಿ. ಇವುಗಳಲ್ಲಿರ್ತಕ್ಕಂಥ ಒಂದು ಹಲ್ಲುಗಳಿಗೆ these mainly identifies with specialized teeth noted as radius. ಇವುಗಳಲ್ಲಿರ್ತಕ್ಕಂಥ ಹಲ್ಲುಗಳಿಗೆ ನಾವು ಏನಂತ ಹೇಳ್ತೀವಿ ಅಂದರೆ ರ್ಯಾಡ್ಯೂಲ್ಸ್ ಅಂತ ಹೇಳ್ತೀವಿ. ರ್ಯಾಡ್ಯೂಲ್ಸ್ ಅಂತಂದು ಅದರೊಳಗೆ ಮೊದಲಿದ್ದು ಯಾವುದಪ್ಪ ಅಂದರೆ ಅಷ್ಟಪದಿ. ನಿಮಗೆಲ್ಲ ಗೊತ್ತಿದೆ ಅಷ್ಟ ಅಂದರೆ ಎಷ್ಟು ಅಂತಂದು. 8 ಕಾಲುಗಳನ್ನು ಹೊಂದಿರತಕ್ಕಂಥ ಒಂದು ಪ್ರಾಣಿ ಇದು. ಯಾವುದಪ್ಪ ಅಂತಂದರೆ ಆಕ್ಟೋಪಸ್ ಅಂತ ಹೇಳ್ತೀವಿ. ಆಕ್ಟಾ ಅಂದರೆ 8, ಪಸ್ ಅಂದರೆ ಪಾದಗಳು. 8 ಕಾಲುಗಳನ್ನು ಹೊಂದಿರತಕ್ಕಂಥ ಪ್ರಾಣಿ. ಹೀರುಬಟ್ಟಲುಗಳನ್ನು ಮತ್ತು ಮಸಿಗ್ರಂಥಿಗಳನ್ನು ಹೊಂದಿರುತ್ತದೆ. ರೌಂಡ್ ಆಗಿರ್ತಕ್ಕಂಥ ಏನಂದರೆ ಕಪ್ಗಳು ಇರ್ತವೆ ಇದರೊಳಗಡೆ. ಆ ಕಪ್ಗಳನ್ನು ನಾವೇನಂತ ಹೇಳ್ತೀವಿ ಅಂದರೆ ಅಬ್ಸಾರ್ಬಿಂಗ್ ಕಪ್ಸ್ ಅಂತ ಹೇಳ್ತೀವಿ. ಕಾಲಿನ ತುದಿಗೆ ರೌಂಡ್ ಆಗಿರ್ತಕ್ಕಂಥ ಕಪ್ಗಳು ಇರ್ತಾವೆ. ಹೀಗಾಗಿ ಯಾವುದೇ ಪ್ರಾಣಿಗಳು ಇದ್ರ ತಂಟೆಗೆ ಹೋಗೋದಿಲ್ಲ. ಹೀರುಬಟ್ಟಲುಗಳು ಅಂತ 8 ಕಾಲುಗಳು ರೀ. ಯಾವುದಾದ್ರೂ ಕಾಲು ಬಂದು ಎಲ್ಲಿಯಾದರೂ ಕುತ್ಕೊಳ್ತಪ್ಪ ಅಂತಂದ್ರೆ, ನೀರಿನೊಳಗೆ ಈಜಾಡಬೇಕಾದಾಗ ಬಂದು ಏನಾದ್ರು ಕುತ್ಕೊಳ್ತಂದ್ರೆ ಆ ಭಾಗದಲ್ಲಿ ಇರ್ತಕ್ಕಂಥ ಎಲ್ಲ ಮಾಂಸಖಂಡಗಳು ಈ ಹೀರುಬಟ್ಟಲದಲ್ಲಿ ಹೋಗ್ಬಿಟ್ಟಿರ್ತಾವೆ. ಹೀಗಾಗಿ ಯಾವುದೇ ಪ್ರಾಣಿಗಳು ಇದ್ರ ತಂಟೆಗೆ ಬರೋದಿಲ್ಲ. ಇದ್ರ ತಂಟೆಗೆ ಬರ್ತಕ್ಕಂಥ ಒಂದೇ ಒಂದು ಪ್ರಾಣಿ ಅಂದರೆ ಬ್ಲೂವೇಲ್, ನೀಲಿ ತಿಮಿಂಗಲ. ಸುಮ್ಕ ಒಳಗಡೆ ಹಾಕ್ಕೊಂಡು ಹೋಗ್ಬಿಡುತ್ತೆ. ಮಸಿಗ್ರಂಥಿಗಳಿರ್ತವೆ. ಬೇರೆ ಪ್ರಾಣಿಯನ್ನು ಕಂಟ್ರೋಲ್ ಮಾಡ್ಲಿಕ್ಕೆ ಆಗೋದಿಲ್ಲ, ಸೋಲಿಸ್ಲಿಕ್ಕೆ ಆಗಲ್ಲ ಅಂತ ಕನ್ಫರ್ಮ್ ಆಯ್ತಂದ್ರೆ ಅದ್ರ ಕಣ್ಣುಗಳಿಗೆ ಏನು ಮಾಡ್ತಾ ಇರ್ತದೆ ಅಂದರೆ ಮಸಿಯನ್ನು ಹೊಡಿತಾ ಇರ್ತದೆ. ಮುಂದ್ಗಡೆ ಇರ್ತಕ್ಕಂಥ ಪ್ರಾಣಿಗಳು ಕಾಣಲೇಬಾರ್ದು, ಆ ರೀತಿ ಅಂದರೆ ಮಸಿಯನ್ನು ಹೊಡೆದು ಬಿಡುತ್ತೆ. ಯಾವುದಪ್ಪ ಅಂತಂದರೆ ಅಷ್ಟಪದಿ ಅಥವಾ ಆಕ್ಟೋಪಸ್ ಅಂತ ಹೇಳ್ತೀವಿ. ಆಕ್ಟೋಪಸ್ ಅಂತಂದು 3 ಹೃದಯಗಳನ್ನು ಹೊಂದಿರುವ ಪ್ರಾಣಿ ಇದಾಗಿದೆ. ನೋಡ್ರಿ, ನಮ್ಮ ಹುಡುಗರಿಗೆ ಒಂದೊಂದು ಹೃದಯನ ಮೇಂಟೈನ್ ಮಾಡೋಕ್ಕಾಗವಲ್ದು. ಇದು 3 ಹೃದಯಗಳನ್ನು ಹೊಂದಿರತಕ್ಕಂಥ ಪ್ರಾಣಿ. ಯಾವುದಪ್ಪ ಅಂತಂದರೆ ಅಷ್ಟಪದಿ ಅಂತ ಹೇಳ್ತೀವಿ. ಅಷ್ಟಪದಿ. ಅದಾದ ಮೇಲೆ ಏನಪ್ಪ ಅಂತಂದರೆ ನೆಕ್ಸ್ಟ್ ಏನಂದರೆ ಹೈಲೈಟ್ ಆಗ್ತಕ್ಕಂಥ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಟರ್ಮ್ ಯಾವುದಪ್ಪ ಅಂದರೆ ಸೆಪಿಯಾ ಅಂತಂದು. ದೇಹದ ಒಳಗೆ ಕವಚವನ್ನು ಹೊಂದಿರುವ ಪ್ರಾಣಿ ಇದಾಗಿದೆ. ಆಮೆ ಇದೆ ಅಲ್ಲ, ಆಮೆಗೆ ಒಂದೇನಂದರೆ ರಕ್ಷಾ ಕವಚ ದೇಹದ ಹೊರಗಡೆ ಇರುತ್ತೆ, ಆದರೆ ಇದ್ರ ಒಳಗಡೆ ದೇಹದ ಒಂದು ಕವಚ ಇರುತ್ತೆ, ರಕ್ಷಾ ಕವಚ ಇರುತ್ತೆ. ಸೆಪಿಯಾ ಅಂತಂದು ದೇಹದ ಒಳಗೆ ಕವಚವನ್ನು ಹೊಂದಿರುವ ಪ್ರಾಣಿ ಇದಾಗಿದೆ. ಅದು ಯಾವುದಪ್ಪ ಅಂದರೆ ಸೆಪಿಯಾ ಅಂತ ಹೇಳ್ತೀವಿ. ಜಗತ್ತಿನ ಅತಿ ದೊಡ್ಡ ಮೃದ್ವಂಗಿ ಇದು ಕಟ್ಲ ಮೀನು ಅಂತಂದು, ಕ್ಯಾಟಲ್ ಫಿಶ್ ಅಂತ ಹೇಳ್ತೀವಿ. ಲಾರ್ಜೆಸ್ಟ್ ಮೊಲಸ್ಕಸ್ ಆಫ್ ದ ವರ್ಲ್ಡ್ ಅಂತ ಕೇಳ್ತಾನೆ. ಜಗತ್ತಿನ ಅತಿ ದೊಡ್ಡ ಮೃದ್ವಂಗಿ. ಜಗತ್ತಿನ ಅತಿ ದೊಡ್ಡ ಮೃದ್ವಂಗಿ ಇದಾಗಿದೆ. ಲಾರ್ಜೆಸ್ಟ್ ಮೊಲಸ್ಕಸ್ ಆಫ್ ದ ವರ್ಲ್ಡ್, ದಟ್ ಇಸ್ ಟು ಕ್ಯಾಟಲ್ ಫಿಶ್. ನೆಕ್ಸ್ಟ್ ಟು ದಟ್ ಯು ನೋ ಬ್ರದರ್ ಒನ್ ಇಂಪಾರ್ಟೆಂಟ್ ಟರ್ಮ್, ದಟ್ ಇಸ್ ಟು ಪರ್ಲ್ ಆಯಿಸ್ಟರ್. ಮುತ್ತಿನ ಪ್ರಾಣಿ ಎನ್ನಲಾಗುತ್ತದೆ ಅಂತ ಕೇಳ್ತಾನೆ. ಮುತ್ತಿನ ಪ್ರಾಣಿ. ನೋಡ್ರಿ, ಮುತ್ತಿನ ಪ್ರಾಣಿ. This one is also known as pearl animal, that is to pearl oyster. ಮುತ್ತಿನ ಪ್ರಾಣಿ ಅಂತ. ಮುತ್ತಿನ ರಾಸಾಯನಿಕ ಹೆಸರು ಅಲ್ಯೂಮಿನಿಯಂ ಆಕ್ಸೈಡ್ ಆಗಿದೆ. ನೋಡ್ರಿ, ಮುತ್ತಿನ ರಾಸಾಯನಿಕ ಹೆಸರು ಅಲ್ಯೂಮಿನಿಯಂ ಆಕ್ಸೈಡ್ ಅಂತ ಕೇಳ್ತಾನೆ. ಭಾರತದ ಮುತ್ತಿನ ನಗರಿ ಹೈದರಾಬಾದ್ ಅಂತಂದು. ಕಂಟಿನ್ಯೂಸ್ ಆಗಿ ಕ್ವಶನ್. ಭಾರತದ ಮುತ್ತಿನ ಬಂದರು ಯಾವುದಪ್ಪ ಅಂತಂದರೆ ಟುಟಿಕೋರಿನ್ ಅಂತಂದು. ತಮಿಳುನಾಡಿಂದು ಟುಟಿಕೋರಿನ್ ಭಾರತದ ಮುತ್ತಿನ ಬಂದರು ಅಂತ ಹೇಳ್ತಾರೆ. ಅತಿ ಹೆಚ್ಚು ಮುತ್ತುಗಳು ರಫ್ತಾಗೋದೇ ಅಂದರೆ ಈ ಒಂದು ಪ್ಲೇಸ್ನಿಂದ ಟುಟಿಕೋರಿನ್ ಅಂತ ಹೇಳ್ತೀವಿ. ಟುಟಿಕೋರಿನ್ ಅಂತಂದು. ಟುಟಿಕೋರಿನ್ ಅಂತ
ಅದಾದಮೇಲೆ ಜಗತ್ತಿನ ಮುತ್ತಿನ ದ್ವೀಪ ಬಹರೇನ್ ಅಂತಂದು. ಜಗತ್ತಿನ ಮುತ್ತಿನ ದ್ವೀಪ, ಅತಿ ಹೆಚ್ಚು ಭಾರತಕ್ಕೆ ಮುತ್ತುಗಳಿಂದ ರಫ್ತಾಗೋದೇ ಬಹರೇನ್ ದ್ವೀಪದಿಂದ. ಅಷ್ಟು ಆಭರಣಗಳ ಪ್ರಿಯರು. ನಾವಲ್ರಿ ಗಂಡ್ಮಕ್ಳಲ್ಲ, ಹೆಣ್ಮಕ್ಳಿದ್ದಾರೆ ಸಿಕ್ಕಾಪಟ್ಟೆ ಅಂದ್ರೆ ಆಭರಣ ಪ್ರಿಯರು. ನೋಡ್ರಿ, ಬಹರೇನ್ ಅಂತ ಹೇಳ್ತೀವಿ, ಬಹರೇನ್ ಅಂತಂದು ಜಗತ್ತಿನ ಮುತ್ತಿನ ದ್ವೀಪ. ಈ ಒಂದು ಪ್ಲೇಸಸ್ ಮೇಲೆ ಕ್ವಶನ್ಸನ್ನು ರೈಸ್ ಮಾಡ್ತಾ ಇರ್ತಾನೆ. ಹೀಗಾಗಿ ಒಂದು 10 ಪ್ಲೇಸು, 10 ಹೆಸರುಗಳು ಕಂಟಿನ್ಯೂಸ್ ಆಗಿ ನೆನ್ಪಿಟ್ಕೊಳ್ತಾ ಇರಬೇಕು. ಅದರೊಳಗೆ ಮೊದಲೇದು ಯಾವುದಾದ್ರೆ ಭಾರತದ ವಜ್ರದ ನಗರಿ. ವಜ್ರದ ನಗರಿ ಅಂದ್ಕೊಂಡ್ರೆ ಸೂರತ್ ಅಂತ ಕೊಡಬೇಕು, ಸೂರತ್ ಅಂತ ಕೊಡಬೇಕು. ನೋಡ್ರಿ, ಭಾರತದ ವಜ್ರದ ನಗರಿ ಅಂತ ಹೇಳ್ತೀವಿ. ಭಾರತದ ಕೋಟೆಗಳ ನಗರಿ ಕಲ್ಕತ್ತಾ ಅಂತ ಕೊಡಬೇಕು. ಅರಮನೆಗಳ ನಗರಿ ಅಂದಾಗಲೂ ಕೂಡ ಕಲ್ಕತ್ತಾ ಅಂತ ಕೊಡಬೇಕು. ಜಗತ್ತಿನ ನಿಷೇಧಿತ ನಗರಿ ಲಾಸಾ ಅಂತಂದು, ಜಗತ್ತಿನ ನಿಷೇಧಿತ ನಗರಿ ಅಂತಂದು. ಟಿಬೆಟ್ನ ರಾಜಧಾನಿ ಇದು. ಅಲ್ಲಿಂದ ಏನಪ್ಪ ಅಂದ್ರೆ ಓಡಿಸ್ಬಿಟ್ರು ಇವ್ರನ್ನ. ಯಾರನ್ನಂದ್ರೆ ದಲಾಯಿ ಲಾಮಾ ಇವ್ರನ್ನೆಲ್ಲ ಓಡಿಸ್ಬಿಟ್ರು. ಇವರೆಲ್ಲ ಬಡ ಬಡ ಬಂದವರು ಮುಂಡ್ಗೋಡದೊಳಗೆ ಇದ್ಬಿಟ್ರು. ಎಲ್ಲಿ ಸಲ್ಲದವರು ಇಲ್ಲಿ ಸಲ್ಲುವರಯ್ಯ. ಅದು ಎಲ್ಲಪ್ಪ ಅಂದ್ರೆ ಕರ್ನಾಟಕದಲ್ಲಿ. ಯಾರ ಬಂದರೂ ಕೂಡ ನಮ್ಮ ಜನ ಅಂತಂದು ನಾವು ಇಟ್ಕೊಂಡ್ಬಿಡ್ತೀವಿ. ಆಮೇಲೆ ಅವರೆಲ್ಲ ಕೂಡಿ ನಮ್ಮನ್ನು ತೂರಾಡಿಬಿಡ್ತಾರೆ. ನೋಡ್ರಿ, ನಿಷೇಧಿತ ನಗರಿ ಯಾವುದಪ್ಪ ಅಂತಂದರೆ ಲಾಸಾ ಅಂತ ಹೇಳ್ತೀವಿ. ಜಗತ್ತಿನ ನಿಷೇಧಿತ ನಗರಿ ಅಂತಂದು ಲಾಸಾ ಅಂತಂದು. ದಿವಾಳಿತನಕ್ಕೆ ಒಳಗಾದ ನಗರಿ, ಜಗತ್ತಿನ ದಿವಾಳಿತನಕ್ಕೆ ಒಳಗಾದ ನಗರಿ ಅಂದಾಗ ಅಮೆರಿಕದ ಒಂದು ಸಿಟಿ ಬರುತ್ತೆ, ಡೆಟ್ರಾಯಿಟ್ ಅಂತ ಹೇಳ್ತೀವಿ. ಕಂಪ್ಲೀಟ್ ಆಗಿ ಲಾಸ್ನಲ್ಲಿದೆ ಡೆಟ್ರಾಯಿಟ್ ಅಂತಂದು. ಭಾರತದ ಮ್ಯಾಂಚೆಸ್ಟರ್, ನೋಡ್ರಿ, ಭಾರತದ ಮ್ಯಾಂಚೆಸ್ಟರ್ ಅಂದಾಗಲೂ ಕೂಡ ಮುಂಬೈ ಕೊಡಬೇಕು. ಕಾಟನ್ ಪೊಲೀಸ್ ಅಂದಾಗಲೂ ಕೂಡ ಏನಪ್ಪ ಅಂತಂದರೆ ಮುಂಬೈ ಕೊಡಬೇಕು. ಕಾಟನ್ ಪೊಲೀಸ್ ಅಂತಂದಾಗಲೂ ಕೂಡ ಅಂದರೆ ಮುಂಬೈ ಕೊಡಬೇಕು. ಭಾರತದ ಸಿಲಿಕಾನ್ ಸಿಟಿ ಅಂದಾಗ ನಮ್ಮ ಊರನ್ನು ಕೊಡಬೇಕು. ಯಾವುದಪ್ಪ ಅಂದರೆ ಬೆಂದಕಾಳೂರು. ಬೆಂದಕಾಳೂರು ಬೆಂಗಳೂರು ಸಿಲಿಕಾನ್ ಸಿಟಿ ಅಂತಂದು. ನೋಡ್ರಿ, ಇವೆಲ್ಲ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥವು. ಭಾರತದ ರೂರ್ ಅಂದಾಗ ಛೋಟಾ ನಾಗ್ಪುರನ್ನು ಕೊಡಬೇಕು. ಛೋಟಾ ನಾಗ್ಪುರನ್ನು ಕೊಡಬೇಕು. ಛೋಟಾ ನಾಗ್ಪುರನ್ನು ಕೊಡಬೇಕು. ಭಾರತದ ರೂರ್ ಅಂದಾಗ ಛೋಟಾ ನಾಗ್ಪುರನ್ನು ಕೊಡಬೇಕು. ನೋಡ್ರಿ, ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಟರ್ಮ್ಸು. ಈ ಟರ್ಮ್ಗಳನ್ನೆಲ್ಲ ನೆನಪಿಟ್ಕೋಬೇಕು. ಅದೇ ರೀತಿ ನಮ್ಮ ಕರ್ನಾಟಕಕ್ಕೆ ಸಂಬಂಧಪಟ್ಟ ಹಾಗೆ ಕರ್ನಾಟಕದ ಮ್ಯಾಂಚೆಸ್ಟರ್ ಅಂದಾಗ ದಾವಣಗೆರೆ. ದೋಸೆ ನಗರಿ ಅಂದಾಗಲೂ ಕೂಡ ಏನಪ್ಪ ಅಂದರೆ ದಾವಣಗೆರೆ. ಕೋಟೆ ನಗರಿ ಅಂದ್ಕೊಳ್ಳೇನೆ ದುರ್ಗ ಕೊಡಬೇಕು. ಚಿತ್ರದುರ್ಗ ಕೊಡಬೇಕು. ಕೋಟೆ ನಗರಿ ಅಂದ್ಕೊಳ್ಳೇನೆ. ಖಾರದ ನಗರಿ ಅಂದ್ಕೊಳ್ಳೇನೆ ಬ್ಯಾಡ್ಗಿನ್ ಅಂತನಾದರೂ ಕೊಡಬೇಕು, ಇಲ್ಲಾಂದರೆ ಸವಣೂರು ಅಂತನಾದರೂ ಕೊಡಬೇಕು. ಕುಂದಾನಗರಿ ಅಂದ್ಕೊಳ್ಳೇನೆ ಯಾರ್ದೇನೈತಿ, ಬೆಳಗಾವಿ ನಮ್ದೈತಿ. ಆಮೇಲೆ ಪೇಡಾ ನಗರಿ ಅಂದ್ಕೊಳ್ಳೇನೆ ಇದು ನಮ್ಮೂರ ಧಾರವಾಡ ಕೊಡಬೇಕು. ಮೀನಿನ ನಗರಿ ಅಂದಾಗ ಮಂಗಳೂರು ಆದರೂ ಕೊಡಬೇಕು, ಇಲ್ಲಾಂದರೆ ಕುಂದಾಪುರ ಆದರೂ ಕೊಡಬೇಕು. ತೊಟ್ಟಿಲು ನಗರಿ ಅಂದ್ಕೊಳ್ಳೇನೆ ತೊಟ್ಟಿಲು ನಗರಿ ಅಂದ್ಕೊಳ್ಳೇನೆ ಯಾವ ಊರು ಕೊಡ್ತೀರಿ? ಕಲಘಟಗಿ. ಜಮಖಾನದ ನಗರಿ ಅಂದ್ಕೊಳ್ಳೇನೆ ನವಲ್ಗುಂದ್ ಕೊಡಬೇಕು. ನವಲ್ಗುಂದ. ನೋಡ್ರಿ, ಕೆಲವೊಂದಿಷ್ಟು ಪದಗಳೇಂದ್ರೆ ಹೈಲೈಟ್ ಆಗ್ತಾ ಇರ್ತಾವೆ, ನೆನಪಿಟ್ಕೊಳ್ತಾ ಇರಬೇಕು, ಕ್ವಶನ್ಸ್ ಆಗ್ತಾ ಇರ್ತಾವೆ. ಕುದುರೆ ನಗರಿ ಅಂದಾಗ ಕುಣಿಗಲ್ ಕೊಡಬೇಕು. ಕುಣಿಗಲ್ ಕುದುರೆ ಅಂತ ಹೇಳ್ತೀವಿ. ಕಿತ್ತಳೆ ನಗರಿ ಅಂದಾಗ ಕೊಡಗು. ಕಿತ್ತಳೆ ಅಂದಾಗ ಕೊಡಗು. ಚಕ್ಕೂತ ಅಂದಾಗ ದೇವನಹಳ್ಳಿ. ಚಕ್ಕೂತ ಅಂದಾಗ ದೇವನಹಳ್ಳಿ. ಕಣದ ನಗರಿ ಅಂದಾಗ ಗುಳೇದಗುಡ್ಡ. PSIನಲ್ಲಿ ಕೇಳಿದಾನೆ. ಸೀರೆ ನಗರಿ ಅಂದಾಗಲೂ ಇದೇನೆ. ಗ್ರಾನೈಟ್ ನಗರಿ ಅಂದಾಗಲೂ ಕೂಡ ಯಾವುದಪ್ಪ ಅಂದರೆ ಇಲ್ಕಲ್ ಅಂತ ಹೇಳ್ತೀವಿ. ಇಲ್ಕಲ್. ಮೊಸರು ಕೊರ್ತಿಕೊಲ್ಲಾರ ಅಂತದ್ದು. ಮೊಸರಿನ ನಗರಿ.
ನಿಂಬೆಹಣ್ಣಿನ ನಗರಿ ಇಂಡಿ. ನೋಡ್ರಿ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಟರ್ಮ್ಸು. ಭೌಗೋಳಿಕವಾಗಿ ಗುರುತಿಸಲ್ಪಟ್ಟಿರ್ತಕ್ಕಂಥ ಪ್ಲೇಸ್ಗಳು GI ಪ್ಲೇಸಸ್ ಅಂತ ಹೇಳ್ತೀವಿ, ಜಾಗ್ರಫಿಕಲ್ ಇಂಡಿಕೇಶನ್ಸ್ ಅಂತ ಹೇಳ್ತೀವಿ. ಭೌಗೋಳಿಕವಾಗಿ ಗುರುತಿಸಲ್ಪಟ್ಟಿರ್ತಕ್ಕಂಥ ಪ್ಲೇಸ್ಗಳಿವು, ನೆನಪಿನಲ್ಲಿ ಇಟ್ಕೊಳ್ತಾ ಇರಬೇಕು. ಕಂಟಿನ್ಯೂಸ್ ಆಗಿ ಕ್ವಶನ್ಸ್ ಏನಂದ್ರೆ ಅರೈಸ್ ಆಗುತ್ತೆ ಇವುಗಳ ಮೇಲೆ. ಇದಾದ ಮೇಲೆ ನೆಕ್ಸ್ಟ್ ಅಂದ್ರೆ ಹೈಲೈಟ್ ಆಗ್ತಕ್ಕಂಥದ್ದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಯಾವುದಪ್ಪ ಅಂದ್ರೆ ಗೊಂಬೆ ನಗರಿ. ತಲಬಾಗ್ಲ ಅಂತನಾದ್ರೂ ಕೇಳಬಹುದು, ಇಲ್ಲ ಅಂದ್ರೆ ಕಿನ್ನಾಳ ಅಂತನಾದ್ರೂ ಕೇಳಬಹುದು, ಇಲ್ಲ ಅಂದ್ರೆ ಚನ್ನಪಟ್ಟಣದ ಗೊಂಬೆಗಳು. ಚನ್ನಪಟ್ಟಣದ ಗೊಂಬೆಗಳು, ಗೊಂಬೆ ನಗರಿ ಅಂದ್ಕೊಳ್ಳೋಣ ಕಿನ್ನಾಳ ಪ್ಲಸ್ ಅಂದ್ರೆ ಚನ್ನಪಟ್ಟಣ ಅಂತ ಕೊಡಬೇಕು. ಅದಾದ ಮೇಲೆ ಏನಪ್ಪ ಅಂದ್ರೆ ನೆಕ್ಸ್ಟ್ ಹೈಲೈಟ್ ಆಗ್ತಕ್ಕಂಥದ್ದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಮಾವು ಸಂಶೋಧನಾ ಕೇಂದ್ರ, ಕೋಲಾರ ಡಿಸ್ಟಿಕ್ಕು ಮಾಲೂರು ಅಂತಂದು, ಕೋಲಾರ ಡಿಸ್ಟಿಕ್ ಮಾಲೂರು ಅಂತಂದು. ಬೆಲ್ಲ ಸಂಶೋಧನಾ ಕೇಂದ್ರ ಕುಡುಚಿ ಅಂತ ಕೊಡಬೇಕು. ಮೆಕ್ಕೆಜೋಳ ರಾಣೆಬೆನ್ನೂರು ಪ್ಲಸ್ ಮಂಡ್ಯ ಕೊಡಬೇಕು. ರಾಣೆಬೆನ್ನೂರು ಪ್ಲಸ್ ಮಂಡ್ಯ ಕೊಡಬೇಕು. ಮೆಕ್ಕೆಜೋಳದ ನಗರಿ, ಮೆಕ್ಕೆಜೋಳ ಸಂಶೋಧನಾ ಕೇಂದ್ರ. ಅಕ್ಕಿ ಸಂಶೋಧನಾ ಕೇಂದ್ರ ಕಾರಟಗಿ ಅಂತನಾದರೂ ಕೊಡಬಹುದು, ಗಂಗಾವತಿ ಅಂತನಾದರೂ ಕೊಡಬಹುದು, ಸೋಮೇನಹಳ್ಳಿ ಅಂತನಾದರೂ ಕೊಡಬಹುದು, ಸೋಮೇನಹಳ್ಳಿ ಅಂತನಾದರೂ ಕೊಡಬಹುದು. ತೆಂಗು ಸಂಶೋಧನಾ ಕೇಂದ್ರ ಕಲ್ಪವೃಕ್ಷದ ನಾಡು ಇದು, ತಿಪಟೂರು ಅಂತನಾದರೂ ಕೊಡಬಹುದು, ಇಲ್ಲಾಂದರೆ ತುಮಕೂರು ಅಂತನಾದರೂ ಕೊಡಬಹುದು. ನೋಡ್ರಿ ಇವೆಲ್ಲ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಟರ್ಮ್ಸು. ಇವುಗಳನ್ನೇನಪ್ಪ ಅಂದ್ರೆ ನೆನಪಿನಲ್ಲಿ ಇಟ್ಕೊಳ್ತಾ ಇರಬೇಕು ಕಂಟಿನ್ಯೂಸ್ ಆಗಿ. ಅಂದರೆ ಕ್ವಶನ್ಸ್ ಅಂದರೆ ಇವುಗಳ ಮೇಲೆ ಅರೈಸ್ ಆಗ್ತಾ ಇರ್ತದೆ. ಇದಾದ ಮೇಲೆ ನೆಕ್ಸ್ಟ್ ಬರ್ತಕ್ಕಂಥ ಒಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಗುಂಪು ಯಾವುದಪ್ಪ ಅಂತಂದ್ರೆ ಎಖಿನೋಡರ್ಮೆಟಾ. ಎಖಿನೋಡರ್ಮೆಟಾ ಎಖಿನೋಡರ್ಮೆಟಾ ಅಂತ ಹೇಳ್ತೀವಿ. ಎಖಿನೋಡರ್ಮೆಟಾ ಅಂತ. ಎಖಿನೋಸ್ ಅಂದ್ರೆ ಎಖಿನೋಸ್ ಅಂದರೆ ಮುಳ್ಳುಗಳು. ಎಖಿನೋಸ್ ಅಂದರೆ ಮುಳ್ಳುಗಳು. ಡರ್ಮ ಅಂದರೆ ಚರ್ಮ. ಡರ್ಮ ಅಂದರೆ ಚರ್ಮ. ಚರ್ಮದ ತುಂಬೆಲ್ಲ ಮುಳ್ಳುಗಳನ್ನು ಹೊಂದಿರುವ, ಚರ್ಮದ ತುಂಬೆಲ್ಲ ಮುಳ್ಳುಗಳನ್ನು ಹೊಂದಿರುವ ಪ್ರಾಣಿಗಳ ಗುಂಪಿಗೆ ನಾವೇನಂತ ಹೇಳ್ತೀವಿ ಅಂದರೆ ಕಂಟಕ ಚರ್ಮಿಗಳು ಅಂತ ಹೇಳ್ತೀವಿ. ಕಂಟಕ ಚರ್ಮಿಗಳು. ದಿ animals which are completely covered with spines. The animals which are completely covered with spines that are also known as echinodermata. ಚರ್ಮದ ತುಂಬೆಲ್ಲ ಮುಳ್ಳುಗಳನ್ನು ಹೊಂದಿರುವ ಪ್ರಾಣಿಗಳ ಗುಂಪಿಗೆ ಕಂಟಕ ಚರ್ಮಿಗಳು ಅಂತ ಹೇಳ್ತೀವಿ. ಇದರೊಳಗೆ ಬರ್ತಕ್ಕಂಥ ಫಸ್ಟ್ ಪ್ರಾಣಿ ಯಾವುದಪ್ಪ ಅಂತಂದರೆ ನಕ್ಷತ್ರ ಮೀನು, ಸ್ಟಾರ್ ಫಿಶ್. ಭಾಳ ವಿಶೇಷವಾಗಿರ್ತಕ್ಕಂಥದ್ದು ನಕ್ಷತ್ರ ಮೀನು. ಅದಾದಮೇಲೆ ಸಮುದ್ರ ಸೌತೆ. ಅದಾದ ಮೇಲೆ ಕಡಲು ಲಿಲ್ಲಿ, ಸಿಲಿಲಿ ಅಥವಾ ಕಡಲ್ ಲಿಲ್ಲಿ ಅಂತ. ಮೊದಲೇದು ನಕ್ಷತ್ರ ಮೀನು. ಕ್ವಶನ್ ಯಾವ ರೀತಿಯಪ್ಪ ಅಂದರೆ ಪುನರುತ್ಪತ್ತಿ ಸಾಮರ್ಥ್ಯವನ್ನು ಹೊಂದಿರುವ ಪ್ರಾಣಿ ಇದಾಗಿದೆ. ದಿಸ್ ಒನ್ ಈಸ್ ದ ಒನ್ ಇಂಪಾರ್ಟೆಂಟ್ ಅನಿಮಲ್ ಐಡೆಂಟಿಫೈಸ್ ವಿತ್ ರೀಜನರೇಷನ್ ಕೆಪಾಸಿಟಿ. ಪುನರುತ್ಪತ್ತಿ ಸಾಮರ್ಥ್ಯವನ್ನು ಹೊಂದಿರುವ ಪ್ರಾಣಿ ಇದಾಗಿದೆ. ಮೀನುಗಾರನ ಗಾಳಕ್ಕೇನಾದರೂ ಬಿತ್ತಪ್ಪ ಅಂದರೆ ತನ್ನ ದೇಹವನ್ನು 100ರಿಂದ 150 ಪೀಸ್ ಆಗಿ ಅಂದರೆ ಡಿವೈಡ್ ಮಾಡ್ಕೊಳ್ಳುತ್ತೆ. ಒಂದು 3ರಿಂದ 4 ದಿನದಲ್ಲಿ ಮತ್ತೆ 150 ನಕ್ಷತ್ರ ಮೀನುಗಳಾಗಿ ಅಂದರೆ ಉತ್ಪತ್ತಿ ಆಗುತ್ತೆ. ಅದನ್ನು ಪುನರುತ್ಪತ್ತಿ ಸಾಮರ್ಥ್ಯ ಅಂತ ಕೇಳ್ತಾರೆ. PSI ಒಳಗೆ ಕೇಳ್ತಾನೆ. ದಿಸ್ ಒನ್ ಈಸ್ ದ ಅನಿಮಲ್ ಐಡೆಂಟಿಫೈಸ್ ವಿತ್ ರೀಜನರೇಷನ್ ಕೆಪಾಸಿಟಿ, ದಟ್ ಇಸ್ ಟು ಸ್ಟಾರ್ ಫಿಶ್. ಪುನರುತ್ಪತ್ತಿ ಸಾಮರ್ಥ್ಯವನ್ನು ಹೊಂದಿರುವ ಮೀನು ಇದಾಗಿದೆ ನಕ್ಷತ್ರ ಮೀನು. ಪುನರುತ್ಪತ್ತಿ ಸಾಮರ್ಥ್ಯವನ್ನು ಹೊಂದಿರುವ ಮನುಷ್ಯನ ಒಂದೇ ಒಂದು ಅಂಗ ಅದ್ಯಾವುದಂದ್ರೆ ಲಿವರ್ ಅಂತ ಹೇಳ್ತೀವಿ. ಕಟ್ ಮಾಡಿದರೂ ಕೂಡ ಮತ್ತೆ ರೀಡೆವಲಪ್ ಆಗ್ತಕ್ಕಂಥ ಒಂದು ಸಾಮರ್ಥ್ಯ ನಮ್ಮ ದೇಹದೊಳಗೆ ಇರೋದು ಲಿವರ್ಗಷ್ಟೇ ಇದೆ. ಪುನರುತ್ಪತ್ತಿ ಸಾಮರ್ಥ್ಯವನ್ನು ಹೊಂದಿರತಕ್ಕಂಥ ಒಂದೇ ಒಂದು ಅಂಗ ಯಾವುದಪ್ಪ ಅಂದರೆ ಲಿವರ್ ಅಂತ ಕೇಳ್ತಾನೆ. ಇದರೊಳಗೆ ನಳಿಕಾಪಾದಗಳು ಕಂಡು ಬರ್ತವೆ. ಸಣ್ಣ ಏನಂದ್ರೆ ಗಾಜಿನ ರೀತಿಯಾಗಿರ್ತಕ್ಕಂಥ ಚರಣಾಂಗಗಳು, ಇವುಗಳನ್ನು ಸಿವ್ ಟ್ಯೂಬ್ಸ್ ಅಥವಾ ನಳಿಕಾಪಾದಗಳು ಅಂತ ಹೇಳ್ತೀವಿ. ಇದರಲ್ಲಿ ಜಲಪರಿಚಲನಾ ವ್ಯವಸ್ಥೆ ಕಂಡು ಬರುತ್ತದೆ. ದಿಸ್ ಒನ್ ಮೇನ್ಲಿ ಐಡೆಂಟಿಫೈಸ್ ವಿತ್ ವಾಟರ್ ಕೆನಾಲ್ ಸಿಸ್ಟಮ್ ಅಂತ ಹೇಳ್ತೀವಿ. ಜಲಪರಿಚಲನಾ ವ್ಯವಸ್ಥೆ, ಸಣ್ಣ ಕಾಲುವೆಗಳಿರ್ತವೆ, ಅದನ್ನೇಂದ್ರೆ ಜಲಪರಿಚಲನಾ ವ್ಯವಸ್ಥೆ ಅಂತ ಹೇಳ್ತೀವಿ.
ಸಮುದ್ರ ಸೌತೆ ಮತ್ತು ಕಡಲಿಲಿಗಳನ್ನು ಸೂಪ್ ಅಥವಾ ಜ್ಯೂಸ್ಗಳ ತಯಾರಿಕೆಯಲ್ಲಿ ಬಳಸಲಾಗುತ್ತದೆ. ನಮ್ಮಲ್ಲಿ ಬಳಕೆ ಮಾಡೋದಿಲ್ಲ. ನಿಮಗೆಲ್ಲ ಗೊತ್ತಿದೆ, ಇದನ್ನು ಫುಡ್ಡಾಗಿ ಬಳಕೆ ಮಾಡೋರು ಯಾರಾದರೂ ಚೀನಾದವರು. ಸ್ವಲ್ಪ ಮಿಕ್ಸಿನಲ್ಲಿ ಹಾಕ್ಕೊಂಡು ಸ್ವಲ್ಪ ಚಾಟ್ ಮಸಾಲ, ಉಪ್ಪು, ಖಾರ ಹಾಕ್ಕೊಂಡು ಜ್ಯೂಸ್ ಥರ ಕುಡಿತಾ ಇರ್ತಾರೆ. ಇಂಥವೆಲ್ಲ ತಿಂದು ಕರೋನಾ ಬಂತು, ಸಾರ್ಸ್ ಬಂತು, ಮರ್ಸ್ ಬಂತು. ಅವರಷ್ಟೇ ಸಾಯೋದಲ್ದ ನಮಗೂ ಕೂಡ ಟಿಕೆಟ್ ಕೊಡ್ತಾ ಇದ್ದಾರೆ. ಯಾರಪ್ಪ ಅಂದರೆ ಚೀನಾದವರು. ಸಮುದ್ರ ಸೌತೆ ಕಡಲಿಲಿಗಳನ್ನು ಸೂಪ್ ಅಥವಾ ಜ್ಯೂಸ್ಗಳ ತಯಾರಿಕೆಯಲ್ಲಿ ಬಳಕೆ ಮಾಡ್ತಾರೆ. ಇದಾದ ಮೇಲೆ ನೆಕ್ಸ್ಟ್ ಬರ್ತಕ್ಕಂಥ ಒಂದು ವಂಡರ್ಫುಲ್ ಆಗಿರ್ತಕ್ಕಂಥ ಟಾಪಿಕ್ ಯಾವುದಪ್ಪ ಅಂತಂದರೆ ಎವಲ್ಯೂಷನ್ ಅಂತಂದು, ಜೀವ ವಿಕಾಸ ಅಂತಂದು ಲೈಫ್ ಪ್ರೊಸೆಸ್ ಅಥವಾ ಏನಂದರೆ ಎವಲ್ಯೂಷನ್ ಅಂತ ಹೇಳ್ತೀವಿ. ಎವಲ್ಯೂಷನ್ ಆಫ್ ಲೈಫ್ ಅಂತ ಹೇಳ್ತೀವಿ. ಜೀವ ವಿಕಾಸ ಫಾದರ್ ಆಫ್ ಎವಲ್ಯೂಷನ್ ಅಂತ ಕೇಳ್ತಾನೆ. ಜೀವ ವಿಕಾಸದ ಪಿತಾಮಹ ನೋಡ್ರಿ, ಮತ್ತೆ ಒನ್ಸ್ ಅಗೇನ್ ಹೆಸರು ಚಾರ್ಲ್ಸ್ ಡಾರ್ವಿನ್ ಅಂತ. ಜೀವ ವಿಕಾಸದ ಪಿತಾಮಹ ಯಾರಪ್ಪ ಅಂದರೆ ಚಾರ್ಲ್ಸ್ ಡಾರ್ವಿನ್ ಅಂತಂದು. ಇವರು ಬರೆದಿರ್ತಕ್ಕಂಥ 2 ವಂಡರ್ಫುಲ್ ಆಗಿರ್ತಕ್ಕಂಥ ಗ್ರಂಥಗಳು ಯಾವಪ್ಪ ಅಂತಂದರೆ ದಿ ಒರಿಜಿನ್ ಆಫ್ ಲೈಫ್ ಅಂತನಾದರೂ ಕೇಳ್ಬೋದು. ದಿ ಒರಿಜಿನ್ ಆಫ್ ಸ್ಪೀಸೀಸ್ ಅಂತನಾದರೂ ಕೇಳ್ಬೋದು. ಎರಡೂ ಒಂದೇ. ದಿ ಒರಿಜಿನ್ ಆಫ್ ಸ್ಪೀಸೀಸ್ ಅಂತನಾದರೂ ಕೇಳ್ಬೋದು. ಎರಡೂ ಒಂದೇ. ನಮಗೆ ಜಾಸ್ತಿ ಕೇಳಿರೋದು ದಿ ಒರಿಜಿನ್ ಆಫ್ ಲೈಫ್ ಅಂತಂದು. KSನಲ್ಲಿ PSIನಲ್ಲಿ ದಿ ಒರಿಜಿನ್ ಆಫ್ ಲೈಫ್ ಎನ್ನುವ ಗ್ರಂಥವನ್ನು ಬರೆದ ವಿಜ್ಞಾನಿ ಇವರಾಗಿದ್ದಾರೆ. ಯಾರಪ್ಪ ಅಂದರೆ ಚಾರ್ಲ್ಸ್ ಡಾರ್ವಿನ್ ಅಂತಂದು. ಇದ್ರ ಜೊತೆಗೆ ಬರೆದಿರ್ತಕ್ಕಂಥ ಇನ್ನೊಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು, ಮೊನ್ನೆ ರೀಸೆಂಟಾಗಿ PDOನಲ್ಲಿ ಕೇಳಿದ್ರು, ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್ಸ್ ಎಕ್ಸಾಮ್ನಲ್ಲಿ ಕೇಳಿದ್ರು. ಯಾವುದಪ್ಪ ಅಂದರೆ ದಿ ಡಿಸೆಂಟ್ ಆಫ್ ಮ್ಯಾನ್ ಅಂತಂದು. ಮನುಷ್ಯನ ಉಗಮದ ಕುರಿತಾಗಿ ಬರೆದಿರುವ ಗ್ರಂಥ ಇದಾಗಿದೆ ಅಂತಂದು ಕೇಳಿದ್ರು. ಅದು ಯಾವುದಪ್ಪ ಅಂದರೆ ದಿ ಡಿಸೆಂಟ್ ಆಫ್ ಮ್ಯಾನ್. ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್ಸ್ ಎಕ್ಸಾಮ್ನಲ್ಲಿ ಕೇಳಿದ್ರು. ಇದಾದ ಮೇಲೆ ಏನಪ್ಪ ಅಂದರೆ ನೆಕ್ಸ್ಟು ಹೈಲೈಟ್ ಆಗ್ತಕ್ಕಂಥದ್ದು ಏನಪ್ಪ ಅಂತಂದರೆ ಇವರ ಒಂದು ಹಡಗಿನ ಹೆಸರು HMS ಬೀಗಲ್ ಅಂತ. ಇಡೀ ಜಗತ್ತನ್ನು ಬೇರೆ ದಿಕ್ಕಿನ ಕಡೆ ಏನಂದರೆ ಮೂವ್ಮೆಂಟ್ ಮಾಡಿಸಿರ್ತಕ್ಕಂಥ ವ್ಯಕ್ತಿ, ತೋರಿಸ್ಕೊಟ್ಟಿರ್ತಕ್ಕಂಥ ವ್ಯಕ್ತಿ ಚಾರ್ಲ್ಸ್ ಡಾರ್ವಿನ್ ಅಂತ. ಅವನ ಹಡಗಿದು ಸ್ಪೇನ್ನ ರಾಣಿ ಕೊಟ್ಟಿರ್ತಾಳೆ. ಭೂಮಿ ಮೇಲೆ ಜೀವಿಗಳು, ಮನುಷ್ಯ ಹೇಗೆ ಹುಟ್ಟಿದ ಅನ್ನೋದನ್ನು ಕಂಡುಹಿಡಿಬೇಕು ಅನ್ನೋದಕ್ಕೆ ಈ ಹಡಗನ್ನು ಕೊಟ್ಟು ಕಳಿಸಿಬಿಟ್ಟಿರ್ತಾಳೆ. ಅವನೇಂದ್ರೆ ಸುತ್ತಾಕೋ ಅಂತ ಬರ್ತಾ ಇರ್ತಾನೆ. ಆಸ್ಟ್ರೇಲಿಯಾ, ಗ್ಯಾಲಪಗೋಸ್ಸು, ಆಫ್ರಿಕಾ, ಇಂಡೋನೇಷ್ಯಾ, ಮಲೇಷಿಯಾ ಎಲ್ಲ ಸುತ್ತಾಕ್ತಾ ಇರ್ತಾನೆ. ಯಾರಂದ್ರೆ ಚಾರ್ಲ್ಸ್ ಡಾರ್ವಿನ್. ಬಂದವನೇ ಹೇಳ್ತಾ ಇರ್ತಾನೆ, ಮನುಷ್ಯ ಅಥವಾ ಜೀವಿಗಳು ಹುಟ್ಟಿದ್ದು ಏನಂದರೆ ಬೈಬಲ್ನಿಂದ ಅಲ್ಲ, ಕುರಾನ್ದಿಂದ ಅಲ್ಲ, ಭಗವದ್ಗೀತೆಯಿಂದ ಅಲ್ಲ. ಈ ರೀತಿ ಅಂದರೆ ವೈಜ್ಞಾನಿಕವಾಗಿ ಜೀವಿಗಳು ಹುಟ್ಟಿದ್ವು. ಬಹಳಷ್ಟು ವಿರೋಧ ಆಗುತ್ತೆ. ಎಲ್ಲರೂ ಏನಂತ ತಿಳ್ಕೊಳ್ತಾ ಇರ್ತಾರೆ ಅಂದರೆ ನಮ್ಮಲ್ಲಿ ಭಗವದ್ಗೀತೆ, ಅವರಲ್ಲಿ ಏನಿದ್ರೆ ಬೈಬಲ್ಲು, ಇವರಲ್ಲಿ ಏನಪ್ಪ ಅಂದರೆ ಕುರಾನ್. ಹೀಗೆಲ್ಲ ಏನಿದ್ರೆ ವಾದ ಮಾಡ್ತಾ ಇರ್ತಾರೆ. ಅದನ್ನೆಲ್ಲ ತೆಗೆದು ಹಾಕ್ಬಿಡ್ತಾನೆ. ಎಲ್ಲ ಸುಳ್ಳವು, ಹಿಂಗೆ ಹುಟ್ಟಿದವು. ಸಮುದ್ರದೊಳಗೆ ಏನಪ್ಪ ಅಂತಂದರೆ ನೀರು ಏನಿದ್ರೆ ಫಿಲಪ್ ಆದಮೇಲೆ ಈ ಮಿಂಚಿನ ಹೊಡೆತಕ್ಕೆ ಸಣ್ಣ ಸೂಕ್ಷ್ಮಾಣು ಜೀವಿಗಳು ಏನಿದ್ರೆ ಹುಟ್ಟಿದ್ವು. ಆ ಜೀವಿಗಳು ಏನಿದ್ರೆ ಮುಂದೆ ಪರಿವರ್ತನೆ ಆಗ್ತಾ ಏನಂದರೆ ಈ ರೀತಿ ಅಂದರೆ ಜೀವಿಗಳು ಕಂಟಿನ್ಯೂ ಆಗ್ತಾ ಇದ್ದವು ಅಂತಂದು ಫಸ್ಟ್ ಟೈಮ್ ಸೈಂಟಿಫಿಕ್ ಆಗಿ ವಾದ ಮಾಡಿದರು. ಯಾರಪ್ಪ ಅಂದರೆ ಚಾರ್ಲ್ಸ್ ಡಾರ್ವಿನ್ ಅಂತ. ಇವರು ಇಡೀ ಜಗತ್ತನ್ನು ಸುತ್ತಿ ಹಾಕಿ ಬರೋದ್ರೊಳಗಾಗಿ ಇನ್ನೊಬ್ಬ ವಿಜ್ಞಾನಿ ಅದೇ ಪ್ಲೇಸ್ನಲ್ಲಿ ಏನಿದ್ರೆ ವಾದವನ್ನು ಮಾಡಿರ್ತಾನೆ. ಆ ವಿಜ್ಞಾನಿ ಹೆಸರು ಏನಿದ್ರೆ ಲೆಮಾರ್ಕ್ ಅಂತಂದು. ಭಾಳ ವಂಡರ್ಫುಲ್ ಆಗಿರ್ತಕ್ಕಂಥ ಹೆಸರು. ಯಾವುದಪ್ಪ ಅಂದರೆ ಲೆಮಾರ್ಕ್ ಅಂತದ್ದು. ಜುವಲಾಜಿಕ್ ಫಿಲಾಸಫಿ ಅಂತ ಹೇಳ್ತೀವಿ. ಇವರು ಬರೆದಿರ್ತಕ್ಕಂಥ ಒಂದು ಗ್ರಂಥ ಯಾವುದಪ್ಪ ಅಂತಂದರೆ ಜುವಲಾಜಿಕ್ ಫಿಲಾಸಫಿ ಅನ್ನೋ ಒಂದು ಗ್ರಂಥವನ್ನು ಬರೀತಾರೆ. ಲೆಮಾರ್ಕ್ ಅಂತ ಹೇಳ್ತೀವಿ. ಲೆಮಾರ್ಕ್ ಅಂತಂದು ಜುವಲಾಜಿಕ್ ಫಿಲಾಸಫಿ ಅನ್ನೋ ಒಂದು ಗ್ರಂಥವನ್ನು ಬರೀತಾರೆ. ಯಾರಪ್ಪ ಅಂದರೆ ಲೆಮಾರ್ಕ್ ಅಂತಂದು. ಭಾಳ ವಂಡರ್ಫುಲ್ ಆಗಿರ್ತಕ್ಕಂಥ 2 ಸಿದ್ಧಾಂತಗಳನ್ನು ಪ್ರತಿಪಾದನೆ ಮಾಡ್ತಾರೆ. ಅದರೊಳಗೆ ಮೊದಲಿದ್ದು ಯಾವುದಪ್ಪ ಅಂತಂದರೆ ಅಂಗಗಳ ಉಪಯೋಗ ಮತ್ತು ಅನುಪಯೋಗ. ಯೂಸಸ್ ಆಫ್ ಆರ್ಗನ್ಸ್ ಆ್ಯಂಡ್ ಡಿಸ್ಯೂಸಸ್ ಆಫ್ ಆರ್ಗನ್ಸ್. ಅಂಗಗಳ ಉಪಯೋಗ ಮತ್ತು ಅನುಪಯೋಗ.
ಯೂಸಸ್ ಆಫ್ ಆರ್ಗನ್ಸ್ ಆ್ಯಂಡ್ ಡಿಸ್ಯೂಸಸ್ ಆಫ್ ಆರ್ಗನ್ಸ್, ಅಂಗಗಳ ಉಪಯೋಗ ಮತ್ತು ಅನುಪಯೋಗ, ಅರ್ಜಿತ ಲಕ್ಷಣಗಳ ಪ್ರವಹಿಸುವಿಕೆ, ಫ್ಲೋಯಿಂಗ್ ಆಫ್ ಹೆರಿಡಿಟರಿ ಕ್ಯಾರೆಕ್ಟರ್ಸ್ ಅಂತ ಹೇಳ್ತೀವಿ. ಅರ್ಜಿತ ಲಕ್ಷಣಗಳ ಪ್ರವಹಿಸುವಿಕೆ ಬಹಳ ವಂಡರ್ಫುಲ್ ಆಗಿರ್ತಕ್ಕಂಥ ಪ್ರಿನ್ಸಿಪಲ್ಸು. ನಮಗೆ KS-ನಲ್ಲಿ PSI-ನಲ್ಲಿ ಕೇಳ್ತಕ್ಕಂಥ ಒಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಿನ್ಸಿಪಲ್ ಯಾವುದಪ್ಪ ಅಂತಂದರೆ ಅಂಗಗಳ ಉಪಯೋಗ ಮತ್ತು ಅನುಪಯೋಗ. ಅಂಗಗಳ ಉಪಯೋಗ ಮತ್ತು ಅನುಪಯೋಗ ಈ ಸಿದ್ಧಾಂತವನ್ನು ಪ್ರತಿಪಾದಿಸಿದ ವಿಜ್ಞಾನಿ ಇವರಾಗಿದ್ದಾರೆ ಲೆಮಾರ್ಕ್. ಇಲ್ಲಾಂದರೆ ಲೆಮಾರ್ಕ್ನ ಸಿದ್ಧಾಂತ ಇದಾಗಿದೆ ಅಂತ ಕೇಳ್ತಾನೆ, ಇಲ್ಲ ಅಂದರೆ ಡಾರ್ವಿನ್ನ ಸಿದ್ಧಾಂತ ಇದಾಗಿದೆ ಅಂತ ಕೇಳ್ತಾನೆ. ಡಾರ್ವಿನ್ನನು ಏನಂದ್ರೆ 5 ಸಿದ್ಧಾಂತಗಳು ಬರ್ತವೆ, 5 ಸಿದ್ಧಾಂತಗಳಲ್ಲಿ ಕ್ವಶನ್ಸನ್ನು ರೈಸ್ ಮಾಡಿರ್ತಾನೆ. KS-ನಲ್ಲಾದರೂ ಕೇಳ್ತಾನೆ, ಇಲ್ಲ ಅಂದರೆ PSI-ನಲ್ಲಾದರೂ ಕೇಳ್ತಾನೆ. ಭಾಳ ವಂಡರ್ಫುಲ್ ಆಗಿರ್ತಕ್ಕಂಥ ಪ್ರಿನ್ಸಿಪಲ್ಸು. ಯಾರು ಅಪ್ಪ ಅಂತಂದರೆ ಲೆಮಾರ್ಕ್ ಅವರು ಭಾಳ ವಂಡರ್ಫುಲ್ ಆಗಿರ್ತಕ್ಕಂಥವು. ಓಕೆ, ಇವತ್ತೇನೆಂದರೆ ಇಷ್ಟು ಸಾಕು. ಮತ್ತೆ ಏನಪ್ಪ ಅಂದರೆ ನೆಕ್ಸ್ಟ್ ಕ್ಲಾಸ್ನಲ್ಲಿ ಇನ್ನೊಂದು 15ರಿಂದ 20 ಪಾಯಿಂಟ್ಸ್ನೊಂದಿಗೆ ಬರ್ತೀನಿ. ಭಾಳ ವಂಡರ್ಫುಲ್ ಆಗಿರ್ತಕ್ಕಂಥ ಕ್ಲಾಸಸ್ ಇರುತ್ತೆ. ಬಿ ಸೇಫ್ ವಿತ್ MG ಸ್ಟಡಿ ಸರ್ಕಲ್ ಆ್ಯಂಡ್ ಬಿ ಸೇಫ್ ವಿತ್ ಹೋಮ್. ನೋಡ್ರಿ, ನಮ್ಮಲ್ಲೂ ಕೂಡ ಅಡ್ಮಿಷನ್ಸ್ ಭಾಳ ಭರ್ಜರಿಯಾಗಿ ಸ್ಟಾರ್ಟ್ ಆಗಿದ್ದಾವೆ. ಭಾಳ ವಂಡರ್ಫುಲ್ ಆಗಿರ್ತಕ್ಕಂಥ ಕ್ಲಾಸಸ್ ನಡೀತಾ ಇದ್ದಾವೆ. 1ನೇ ತಾರೀಕಿನಿಂದ ಏನಪ್ಪ ಅಂದರೆ ಕ್ಲಾಸಸ್ ಸ್ಟಾರ್ಟ್ ಆಗ್ತವೆ. ನಿಮಗೆ ಫ್ರೀಯಾಗಿ ಏನಂದರೆ essay ಬುಕ್ ಕೊಡ್ತೀವಿ. ಆಮೇಲೆ ಬೇರೆ ರೀತಿಯಾಗಿರ್ತಕ್ಕಂಥ ಆಫರ್ಸ್ ಕೂಡ ಇದ್ದಾವೆ. ಏನಂದರೆ ಬಂದು ಜಾಯ್ನ್ ಆಗ್ರಿ. ಭಾಳ ವಂಡರ್ಫುಲ್ ಆಗಿರ್ತಕ್ಕಂಥ ಟೈಮಿಂಗ್ ಇದು, ಗೋಲ್ಡನ್ ಟೈಮಿಂಗ್ ಅಂತ ಹೇಳ್ತೀವಿ. 1000 PSI ಇದೆ, 4000 ಏನಂದರೆ PC ಸಿವಿಲ್ ಇದೆ. ಮಿಸ್ ಮಾಡ್ಕೋಬೇಡಿ ಫ್ರೆಂಡ್ಸ್. ಬಿ ಸೇಫ್ ವಿತ್ MG ಸ್ಟಡಿ ಸರ್ಕಲ್ ಆ್ಯಂಡ್ ಬಿ ಸೇಫ್ ವಿತ್ ಹೋಮ್. ನೀವು ಕೂಡ ಏನಂದ್ರೆ ಕ್ಲಾಸಲ್ಲಿ ಕೇಳ್ತಾರ್ರಿ, ನಿಮ್ಮ ಫ್ರೆಂಡ್ಸ್ಗೂ ಕೂಡ ಏನಂದ್ರೆ ಇದ್ರ ಬಗ್ಗೆ ಮಾಹಿತಿ ಕೊಡ್ರಿ. ಓಕೆ, ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್. ಜೈ ಹಿಂದ್, ಜೈ ಕರ್ನಾಟಕ.